ಸೊ ನೀವು ನಮ್ ಇಂಟರ್ವ್ಯೂ ಮಾಡಕ್ ಬಂದಿರೋ ನಾವು ನೀವು ಇಂಟರ್ವ್ಯೂ ಕೇಳೋ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡು. ಕೇಳು. ನಿನ್ ಹೆಸರೇನು? ಸೀತಾರಾಮು. ಸೀತಾರಾಮ ಖಂಡಿತ. ನೀನ್ ಪವಿತ್ರವಾಗಿದ್ಯಾ? ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ ವರ್ಗು ನಮ್ಗೆ ಹೆಂಗೆ ಅಂದ್ರೆ ಗಣ ಮಕ್ಳ ಮಗ ನೋಡ್ ಬೇಸರ ಆಗ್ಬಿಟ್ಟಿದೆ. ಹುಡ್ಗಿರ್ನ ನೋಡ್ಲಿಲ್ಲ ಮೇಡಮ್. ಬಟ್ ಇವಾಗ ಥ್ಯಾಂಕ್ ಯು ಹೇಳ್ತಿದ್ದೀರಾ ಹರಿ ಸರ್ಗೆ? ಅಟ್ಲೀಸ್ಟ್ ಇಂಟರ್ವ್ಯೂಗಾದ್ರೂ ಹುಡುಗಿ ಕಳ್ಸಿದ್ರಲ್ಲ ಅಂತ ಮೇಡಮ್, ಅದಕ್ಕೆ ಥ್ಯಾಂಕ್ ಯು ಫಸ್ಟ್ ಹೇಳಿದೆ. ಆದ್ರೆ ಬ್ಯೂಟಿ ಇಲ್ಲ ಅಂದ್ರು ನಾವು ತುಂಬಾ ಎಂಜಾಯ್ ಮಾಡಿದೀವಿ, ಹುಡುಗರಾದ್ರೂ ಕೂಡ. ಎಸ್, ಹಣೆ ಬರ ಏನಂದ್ರೆ ಇದ್ರಲ್ಲಿ ದೆವ್ವಗಳು ಬರೀ ಬಾಯ್ಸೆ. ಹುಡುಗರಾದ್ರೂ ಕೂಡ ಎಸ್, ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಕಾಣಿಸ್ತಿದೆ ಸರ್ ನನಗೆ. ಒಂದೇ ಒಂದು ಹುಡುಗಿ ಹೋಗಿ ನೀನು ಇಲ್ಲ. ಸರಿ, ಹುಡುಗಿರಾದ್ರೆ ದೆವ್ವನು ಬಿಡಲ್ಲ ಅಂತ ಆಯ್ತು. 100% ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಕಂಫರ್ಟ್ ಆಯ್ತಲ್ರಿ ನಿಮ್ಗೆ? ಆ ಕ್ರಶ್ಗೆ ಫಸ್ಟ್ ಮೆಸೇಜ್ ಹೇಗ್ ಮಾಡ್ತೀರಾ? ಆಕ್ಟ್ ಮಾಡಿ. ನೀನ್ ಮೆಸೇಜ್ ಮಾಡಿದ್ರೆ ಆರ್ಸ್ಕೊಂಡು ಹೋಗಿ ನಾವು ಮಾಡ್ತೀವಿ. ಆಕ್ಟ್ ಮಾಡಿ ಅಂತ ಬರ್ದ್ಬಿಟ್ಟು ಎಲ್ಲಿದ್ಯಾ ಅಂತ ಕೇಳಿ. ಎಲ್ಲಿದೆ? ಇಲ್ಲೇ ಇದಾರಲ್ಲ ಇವ್ರಲ್ವಾ? ಮೆಸೇಜ್ ಅಲ್ಲಿ ಹೇಳಪ್ಪ ಏನ್ ಟೈಪ್ ಮಾಡ್ತೀಯ ಅಂತ. ಎಲ್ಲಿದ್ಯಾ? ನಿನ್ ಮನ್ಸಲ್ಲಿ ಇದೆಯಾ? ಈಗ ಎಲ್ಲಿದ್ದೀರಾ ಅಂತ ಕೇಳ್ತಾ ಇದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರತಂಡ ಇದೆ. ಬನ್ನಿ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್ ಎಲ್ರಿಗೂ. ಧನ್ಯವಾದಗಳು. ಆಕ್ಚುಲಿ ಮೂವಿ ಟ್ರೈಲರ್ ಟೀಸರ್ ನೋಡಿದಾಗಲೇ ತುಂಬಾ ಫನ್ ಇದೆ ಅಂತ ಅನ್ಸಿತ್ತು. ಬಟ್ ಇವಾಗ ಆಫ್ ದಿ ಕ್ಯಾಮ್ರಾ ನಿಮ್ಮನ್ನ ನೋಡಿದಾಗ ಅದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಅಷ್ಟು ಫನ್ ಮಾಡ್ತಿದ್ದೀರಾ ಆಫ್ ದಿ ಕ್ಯಾಮ್ರಾ ಕೂಡ. ಖುಷಿ ಆಗತೈತ್ರಿ, ಯಾಕಂದ್ರ ಹಗಲಿಂದ ಬರೀ ಗಣ ಮಕ್ಳ ಮಗ ನೋಡ್ ಬೇಸರ ಆಗ್ಬಿಟ್ಟಿದೆ. ಖುಷಿ ಆಯ್ತು ನೀವು ಕೇಳಿದ್. ಸರ್ ಹೇಗಿತ್ತು ಸರ್ ರೋಡ್ ಟ್ರಿಪ್ ಓವರ್ ಟಿಟಿಲಿ ಒನ್ ಬ್ಯೂಟಿ ಜೊತೆ? ಅದೇ ಹೇಳ್ತಿದ್ದ ಬೇಜಾರು. ಬರೀ ಎರಡು ದಿನ 3 ದಿನ ಅವ್ರು ಹೇಳಿದ್ರು ಮಿಕ್ಕಿದ್ದೆಲ್ಲ ಬರೀ ಬಾಯ್ ಸ್ಕಿಪ್ ಮಕ್ಕನೇ ನೋಡ್ಬೇಕಲ್ಲ, ಅನುಭವಿಸ್ಬಿಟ್ಟಿದೀವಿ ಅಂತ. ಅದೇ ಬ್ಯೂಟಿ ಬಿಟ್ಟು ಟಿಟಿ ಜೊತೆ ಟ್ರಾವೆಲ್. ಟಿಟಿ ಜೊತೆ ನೀವು ಆಕ್ಚುಲಿ ಟೀಸರ್ ಲಾಂಚ್ ಅಲ್ಲಿ ಇದು ಹೇಳಿದ್ರಿ, ಬರೀ ಬ್ಯೂಟಿ ಇಲ್ಲ ಬರೀ ಟಿಟಿ ಇತ್ತು. ಆದ್ರೆ ಬ್ಯೂಟಿ ಇಲ್ಲ ಅಂದ್ರು ನಾವು ತುಂಬಾ ಎಂಜಾಯ್ ಮಾಡಿದೀವಿ, ಹುಡುಗರಾದ್ರೂ ಕೂಡ. ಎಸ್, ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಕಾಣಿಸ್ತಿದೆ ಸರ್ ನನಗೆ ಎವಿಡೆಂಟ್ ಆಗಿ. ಮಾಡಿದ್ವಿ ಅಂದ್ರೆ ಅಪ್ಪ ನಮಗೂ ಒಂದ್ 20 ದಿವಸ ನೋಡಿದ ಮಕ್ಕಳು ನೋಡ್ ಬೇಜಾರ. ನನಗ್ ಬೇಜಾರಾಗಿಲ್ಲ, ನಿಜ ಬೇಜಾರಾಗಿಲ್ಲ, ನಿಮಗೆ ಬೇಜಾರಾಗಿದೆ. ಬನ್ನಿ ಹೋಗೋಣ ಅವ್ರ ವೀಕೆಂಡ್. ನೀವು ಟೀಸರ್ ನೋಡಿದ್ರಾ? ಎಸ್ ಸರ್, ನೋಡಿ ಅಂದ್ರೆ ಓವರ್ ಏನೋ ಒಂದು ಕ್ಯೂರಿಯಸ್ ಎಲಿಮೆಂಟ್ ಇದೆ ಆ ಹಾರರ್ ಎಫೆಕ್ಟ್, ಅದಕ್ಕೆ ಕಾಯ್ತಾ ಇದೀವಿ ಜುಲೈ 10th. ಸೊ ನೀವು ನಮ್ ಇಂಟರ್ವ್ಯೂ ಮಾಡಕ್ ಬಂದಿರೋ ನಾವು ನೀವು ಇಂಟರ್ವ್ಯೂ ಸರ್ ಅವ್ರು ಕೇಳಿದ್ರೆ ನಾನು ಅನುಭವ ಹೇಳ್ತಿದ್ದೀನಿ ಆಸ್ ಅನ್ ಇನ್ನೊಂದು ಆಡಿಯನ್ಸ್. ನಮ್ಮ ಹಣೆ ಬರ ಏನಂದ್ರೆ ಇದ್ರಲ್ಲಿ ದೆವ್ವಗಳು ಬರೀ ಬಾಯ್ಸೆ. ಹೌದಾ? ಓಕೆ, ಒಂದೇ ಒಂದು ಹುಡುಗಿ ಹೋಗಿ ನೀನು ಇಲ್ಲ. ಸರಿ, ಹುಡುಗಿರಾದ್ರೆ ದೆವ್ವನು ಬಿಡಲ್ಲ ಅಂತ ಆಯ್ತು ಇವರು. 100% ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಕಂಫರ್ಟ್ ಆಯ್ತಲ್ರಿ ನಿಮ್ಗೆ? ಕಂಫರ್ಟ್. ನಾನು ಕಂಫರ್ಟ್ ಇಲ್ಲ ಅದಕ್ಕೆ. ಆಕ್ಚುಲಿ ಈ ಆರ್ಆರ್ ಸಬ್ಜೆಕ್ಟ್ ಅನ್ನ ಇದರಲ್ಲಿ ನಮ್ಮ ಟೀಮ್ ಏನಾಗಿರ್ಬೋದು, ಡೈರೆಕ್ಷನ್ ಟೀಮು ಇದುವರೆಗೂ ನಮ್ಮ ಪಾತ್ರ ಅಲ್ಲಿ ಸಣ್ಣ ಕ್ಲೂನು ಬಿಟ್ಕೊಟ್ಟಿಲ್ಲ. ನಮ್ಗೆ ಯಾರಿಗೂ ಅಲ್ಲಿ ಎಲ್ಲಿ ದೆವ್ವ ಏನು ಅದು ಆ ರೀತಿ. ಬಟ್ ನಮ್ಮ ಸಿನಿಮಾ ಹಾರರ್ ಅಲ್ಲ, ನಮ್ಗ್ ಸಿನಿಮಾ ಶುರುವಾಗತ್ತಿಗ ಹಾರರ್ ಅಂತ ಗೊತ್ತೇ ಇರ್ಲಿಲ್ಲ. ಆಕ್ಚುಲಿ ಒಂದ್ ಕಾಮಿಡಿ ಸಿನಿಮಾ ಅಂತ ಆತರ ತಿಳ್ಕೊಂಡಿದ್ವಿ. ನಮಗೆ ಟೀಮ್ ನ ಕರೆದು ನಮಗೆ ಸ್ಕ್ರಿಪ್ಟ್ ಹೇಳ್ಬೇಕಾದ್ರೂ ಜಸ್ಟ್ ಲೈನ್ ಅಪ್ ಹೇಳಿದ್ರು ಅಷ್ಟೇ. ಓಕೆ, ಬಟ್ ಆಲ್ಮೋಸ್ಟ್ ಅರ್ಧ ಸಿನಿಮಾ ಹಾರರ್ ಫೀಲ್ ಇರುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಗಿತ್ತು ಇಷ್ಟೆಲ್ಲ ಹಾರರ್ ಇದೆ, ಆಮೇಲೆ ಕ್ಯಾರೆಕ್ಟರ್ಗಳಿಗೆ ಬಂದು ಹೋಗ್ತವೆ ಅಂತ. ಓಕೆ ಸರ್, ಹೇಗೆ ಸಿನಿಮಾ ಹೇಗೆ ಫನ್ ಮಾಡಿದ್ರೋ ಹಾಗೆ ಇವಾಗ ಒಂದು ಫನ್ ರೌಂಡ್ ತಗೊಂಡ್ ಬಂದಿದ್ದೀನಿ. ಒಂದೊಂದು ಚೀಟಿ ತಗೊಳ್ಬೇಕು. ನೆಕ್ಸ್ಟ್ ಮದುವೆ ಆಗಿರೋರು ಯಾರು? ಆ ಕ್ರಶ್ಗೆ ಫಸ್ಟ್ ಮೆಸೇಜ್ ಹೇಗ್ ಮಾಡ್ತೀರಾ? ಆಕ್ಟ್ ಮಾಡಿ. ಅವ್ರ ವೈಫ್ ನಿನ್ ಮೆಸೇಜ್ ಕ್ರಶ್ ಯಾರಿದಾರೋ ಹುಷಾರು ಮೇಲೆ ಇಡ್ತೀರ. ಹೆಂಗಿರ್ತೀನಿ ಪಕ್ಕದಲ್ಲಿ ಇಂಥವ್ರು ಕೂತಿರ್ತಾರೆ, ಅದಕ್ಕೆ ಅವ್ರಿಗೂ ಗೊತ್ತಾಗ್ಬಾರ್ದು ಅನ್ಕೊಂಡು. ಅಂತವ್ರು ಆಲ್ರೆಡಿ ನೋಡ್ತಿದ್ದಾರೆ. ಅದೇ ಅಪ್ಪಾಜಿ ನೀನ್ ಏನ್ ಮೆಸೇಜ್ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳು. ಏನು ಮಾಡ್ತಾ ಇದ್ದೀನಿ? ಅದಕ್ಕೆ ಕಂಪೇರ್ ಮಾಡ್ತೀನಿ ಹುಷಾರು. ನೀನ್ ಮೆಸೇಜ್ ಮಾಡಿದ್ರೆ ಆರ್ಸ್ಕೊಂಡು ಹೋಗಿ ನಾವು ಮಾಡ್ತೀವಿ. ಆಕ್ಟ್ ಮಾಡಿ ಅಂತ ಬರ್ದ್ಬಿಟ್ಟು ಮೆಸೇಜ್ ಮಾಡ್ತೀರಾ ಹೇಳಿ. ಬಾಯಲ್ಲಿ ಹೇಳ್ಬೇಕು ನೀನು. ಹಾ, ಬಾಯಲ್ಲಿ ಹೇಳಿ ಸರ್. ಫಸ್ಟ್ ಎಲ್ಲಿದ್ಯಾ ಅಂತ ಕೇಳಿ. ಎಲ್ಲಿದೆ? ಇಲ್ಲೇ ಇದಾರಲ್ಲ ಇವ್ರಲ್ವಾ? ಮೆಸೇಜ್ ಅಲ್ಲಿ ಹೇಳಪ್ಪ ಏನ್ ಟೈಪ್ ಮಾಡ್ತೀಯ ಅಂತ. ಎಲ್ಲಿದ್ಯಾ? ನಿನ್ ಮನ್ಸಲ್ಲಿ ಇದೆಯಾ?
ಇನ್ನೆಲ್ಲಿರ್ಬೇಕಿತ್ತು? ಮನ್ಸಲ್ಲಿ ಇದೆಯಾ ಅಂತ ಗೊತ್ತು, ಈಗ ಎಲ್ಲಿದೀನಿ ಅಂತ ಕೇಳ್ತಾ ಇದೀನಿ. ಈಗ್ಲೂ ನಿನ್ ಮನ್ಸಲ್ಲೇ ಇದೀನಿ. ಅವ್ ಮನ್ಸಲ್ಲಿ ಇದ್ರೆ ಮೆಸೇಜಿಗಾರು ಉತ್ತರ ಕೊಡಪ್ಪ. ಪಾ ಅಲ್ಲ ಮಾ ಮಾನ ಪಾಂತ್ಯ ಪಾನ ಮಾಂತ್ಯ ನನ್ ಲವಲ್ ಬಿದ್ ನೀನು ಕಳ್ದ. ರಾಂಗ್ ನಂಬರ್ ಕಣೆ ಇದ್ದೇವು. ಅವ್ರ ಹೆಸರು ಏನ್ ಕೇಳಿ, ಹೆಸರು ಕೇಳಿ, ಹೆಸರು ಏನು? ಲವ್ ಮಾಡಿ 4 ವರ್ಷ ಆಯ್ತು, ಇನ್ನು ಹೆಸರು ಏನಂತ ಕೇಳ್ತಾ ಇದೀಯಾ? ಇದನ್ನ ಪಕ್ಕದಲ್ಲಿ ಒಬ್ಬ ನನ್ ಮಗ ಹೇಳ್ಕೊಟ್ಟ, ಅದನ್ನೇ ರಿಪೀಟ್ ಮಾಡಿದೆ. ನಾನ್ ಮೆಸೇಜ್ ಮಾಡೋದು ಎಲ್ರಿಗೂ ತೋರಿಸ್ತಾ ಇದೀಯಾ? ತೋರ್ಸೋದಲ್ಲ, ನನ್ನ ಕದ್ ನೋಡ್ತಾನೆ. Fight ಆಗೋದು. ಅವ್ರು ಯಾರ್ಯಾರಿಗೆ ಹುಡುಗಿರಿಗೆ ಮೆಸೇಜ್ ಮಾಡ್ತಾರ ಅದು ಕದ್ ನೋಡೋದೇ ಅವ್ನ ಕೆಲ್ಸ. ಲಾಸ್ಟ್ ನಂಬರ್ ಏನಿತ್ತು? ಲಾಸ್ಟ್ ನಂಬರ್ ಅವ್ನ ನಂಬರ್ ಕೊಡ್ತೀಯಾ? ಆ ನಂಬರ್ ಆಲ್ರೆಡಿ ತಗೊಂಡಿದ್ದಾನ ಅವನು. 4 ವರ್ಷ ಆದ್ರೂ ಸುಮ್ನೆ ಇದೆಯಾ? ಇನ್ನು ಹೆಸರು ಏನು ಅನ್ನೋದ್ರಲ್ಲೇ ಇದೆ. ನೀನ್ ಇನ್ನ ಸ್ಲೋ ಇದೆ. ಅವ್ನ ನಂಬರೇ ಕೊಡು. ನನ್ ಮಕ್ಳು ನನ್ನ ಹುಡುಗಿ ನೀವೆಲ್ಲ ಕಾಳ ಹಾಕಕ್ ನಾನ್ ಮೆಸೇಜ್ ಮಾಡ್ಬೇಕು. ನಾನು ಆಕ್ಚುಲಿ ಕ್ರಶ್ಗೆ ಅಂದೆ, ನೀವು ಲವರ್ಗೆ ಹೌದು, ಮಾಡಿದ್ರೆ ಕೊನೆಗೆ ಏನೇನೋ ಆಗೋಯ್ತಲ್ಲ. ನೀನ್ ಹೆಂಗ್ ಕ್ರಶ್ ಯಾರು ಲವರ್ ಯಾರು ಅಂತ ತಿಳ್ಕೊಬೇಕು ನೀನು? ಎಲ್ಲ ಹಾಳು ಮಾಡಿದ್ದೆ ಅವನು. ಏತು ಸಾರಿಸಿ ಎಲ್ಲ 2 ನಂಬರ್ ಮಿಸ್ ಮಾಡಿ ಬೇರೆಯವ್ರಿಗೆ ಮಾಡಿದ್ಯಾ? ಮಾಡೋದು ಅದು ಪಾಪ ಏನಾಗಿದೆ ಅಂದ್ರೆ ಪಾಪ ಮದುವೆ ಆಗಿದೆ, ಅಲ್ಲಿ ಹೆಂಡತಿ ನೋಡ್ತೀನಿ. ನೀವು ಇವ್ರನ್ನ ಗೊತ್ತಾಗಿಲ್ಲ ಅಂತ ಅಲ್ಲ, ಇವ್ರನ್ನ ಅವ್ರನ್ನ ಕೇಳಿದ್ರೆ ನೀವು ಮಾಡಿ ಇವ್ರು ಅದ್ರಲ್ಲೆಲ್ಲ ಪಂಟ್ ಇವ್ನೆ ಈಗ. ನಾನು ಹೇಳಿನಲ್ರಿ ಕ್ರಶ್ ಮುಂದೆ ಕುಂದೈತಿ, ಮೆಸೇಜ್ ನೋಡ್ತೀನಿ. ಡೈರೆಕ್ಟ್ ಆಗಲ್ಲ, ಮೆಸೇಜ್ ಅಲ್ಲಿ ಹೆಂಗ್ ಮೆಸೇಜ್ ಮಾಡೋ. ನಮಗ ಅಲ್ಲಿ ಬೇರೆ ಪೇಪರ್ ಅದಾವ ತಗೊಂತೀವಿ. ಈಗ ಇದಕ್ಕೆ ನಿಂದ ಹಾಕಿಲ್ಲ, ಸುಮ್ ಕುಂದ್ರು. ಮಾಡ. ಮುಂದೆ ಮಾಡಿದ್ರೆ ಅವ್ರು ಮಾಡಕ್ಕೆ ಹಾ ಬೇರೆ ಐತಿ. ಏತು ಸಾರಿಸಿ. ನಿಮ್ಮ ಕೋ ಆರ್ಟಿಸ್ಟ್ ಗಳಲ್ಲಿ ಯಾರು ಸೆಟ್ ಗೆ ಲೇಟ್ ಆಗಿ ಬರೋರು? ಅವನೇ. ಸೆಟ್ ಅಲ್ಲಿ ನಿದ್ದೆ ಮಾಡೋರು ಅವನೇ. ಕಾಸಿಪ್ ಮಾಡೋರು ಅವನೇ. ಆಮೇಲೆ ಏನಿದೆ? ಓದೋ ಯಾಕೆ ಡವ್ ಮಾಡೋರು, ಹೆವಿ ಡವ್ ಮಾಡೋರು, ಅವನೇ. ಹೆವಿ ಪ್ರಪೋಸಲ್ಸ್ ಮಾಡೋರು, ಎಲ್ಲ ಎಲ್ಲ ನೀವೇನು ಮಾಡೋದೆಲ್ಲ ಅವ್ನೇ. ಲೇಟ್ ಆಗ್ಬಿಡ್ತಿದ್ಯಾ, ನಿದ್ದೆ ಮಾಡ್ತಿದ್ಯಾ, ಹಾ ಪ್ರಪೋಸ್ ಮಾಡಿವಿ. ಯಾರಿಗೆ ಮಾಡಿದ್ವಿ? ಯಾರು ಬಂದ್ರು ಅವ್ರಿಗೆ ಪ್ರಪೋಸ್ ಮಾಡ್ತಿದ್ದಾವ. ಹೇಳ್ತಿದಾರೆ ಅವರು. ಅವ್ನ್ ಬಂದು ಏನ್ ಕೇಳೋಣ ಗೊತ್ತಿಲ್ಲ, ಯಾರು ಬಂದ್ರು ಸಾಕು. ಅಣ್ಣ ಅವ್ರದ್ದು ನಂಬರ್ ತಕೊಡ್ತೀಯ ಅಣ್ಣ ಅಂತ ಕೇಳ್ತಾರೆ. ಬಂದಿರೋ ಜೂನಿಯರ್ ಆರ್ಟಿಸ್ಟ್ ಬಿಟ್ಟಿಲ್ಲವಾ? ಜೂನಿಯರ್ ಆರ್ಟಿಸ್ಟ್ ಬಂದ ಇಲ್ಲ ಅಂತ ಸಿನಿಮಾದಾಗ. ಟೀಮ್ ನಲ್ಲಿ ಡೇಟ್ ಗೆ ಕರೆದ್ರೆ ರಿಜೆಕ್ಟ್ ಆಗುವ ಚಾನ್ಸ್ ಯಾರಿಗೆ ಹೆಚ್ಚು? ಅಲ್ವಾ? ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅಲ್ಲಿ ಹುಡುಗಿ ಒಬ್ಳೇ ಇರಲ್ಲ, ಡೇಟ್ ಯಾರನ್ನ ಕರೆಯಲ್ಲ. ನಿಮ್ಮ ಕೋ ಆರ್ಟಿಸ್ಟ್ ಗಳಿಗೆ ನೀವು ಹೇಳದೇ ಇರುವ ಪ್ರಶ್ನೆ ಏನಾದ್ರು ಇದ್ರೆ ಈಗ ಇವಾಗ ಕೇಳಿ ಸರ್. ಎಲ್ರು ನಾನು ಕೇಳೋ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡು. ಹೌದು, ನಾ ಕೇಳ್ತಾನೆ ಉತ್ತರ ಕೊಡಷ್ಟೇ. ಅದೆಲ್ಲ ಗೊತ್ತಿಲ್ಲ, ಅದು ಅವನ್ ಪ್ರಶ್ನೆ. ಕೇಳು. ನಿನ್ ಹೆಸರೇನು? ಸೀತಾರಾಮು. ಸೀತಾರಾಮ ಖಂಡಿತ. ನೀನ್ ಪವಿತ್ರವಾಗಿದ್ಯಾ? ಸೈಲೆಂಟ್ ಎಲ್ಲ ಗೊತ್ತಾಯ್ತು. ಇವ್ರೆಲ್ಲ ಅಂತ ಹೆಸರು ಇಟ್ಕೊಂಡು ಆ ಹೆಸರು ಹಾಳು ಮಾಡೋದು. ಏನಕ್ಕೆ ಹೆಸರು ಹಾಳು ಮಾಡ್ತೀವಿ ನಾವು? ಹಾರರ್ ಪ್ಲೇಸ್ ಗೆ ಹೋಗೋಣ ಅಂದ್ರೆ ಮೊದ್ಲು ಓಡೋದು ಯಾರು? ಅಂದ್ರೆ ಬೇಡ ನಾನು ಅಲ್ಲಿ ಬರಲ್ಲ, ಭಯ ಯಾರಿಗೆ? ಹಾರರ್ ದೆವ್ವ ಬೇಡ ಅಂತ ಓಡೋಗೋದು. ಇವನೇ ಅನ್ಸುತ್ತೆ. ಹೌದಾ? ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ಸಿಕ್ಕಿಲ್ವಾ? ಸಿಕ್ಲಿಲ್ವಾ? ಅಲ್ಲ, ಓಡೋಗೋದು ಅಂತ ಹೇಳಿದ್ದು. ಸೊ ಅಂದ್ರೆ ಅಲ್ಲಿ ಬರಲ್ಲ, ನಾನು ಮನೆ ಹೋಗ್ತೀನಿ. ಅವ್ರು ಹೇಳ್ತಿರೋದು ನಾನು ಹುಡುಕ್ತಾ ಇದ್ದೀನಿ, ನನ್ಗೆ ಯಾರು ಸಿಕ್ಕಿಲ್ಲ ಅಂತ. ಹೌದಾ? ಆದ್ರೆ ನಮ್ ಜೊತೆ ಅಲ್ಲಿ ಇದ್ನಲ್ಲ ಅವಾಗ ನಮ್ನ ಯಾರು ನೋಡಿದ್ರೆ ದೇವ್ ನಮ್ಮ ಮಂತ್ರಕ್ಕೆ ಬರಂಗಿಲ್ಲ. ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಸರ್ ಹೇಳ್ತಿದ್ರು, ನಮ್ ಕತೆ ಬಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಮೇಲೆ ಆಗಿರೋದು. ನಮ್ಗೆ ಎಕ್ಸ್ಪೀರಿಯನ್ಸ್ ಗಳು ಸ್ವಲ್ಪ ವಿಯರ್ಡ್ ಸೌಂಡ್ಸ್ ಅದು ಇದೆಲ್ಲ ಕಾಡಲ್ಲಿ ಕಳೆದೋಗಿದ್ದಾಗ ಆ ರೀತಿ ಬಂದಿತ್ತು. ಆ ರೀತಿ ಆಗ ಫ್ರೆಂಡ್ಸ್ ಎಲ್ಲ ಹೋಗಿದ್ದವೆಲ್ಲ ತಿಕ್ಕಪ್ಪಲ್ಲ ಹೋಗಿದ್ವಿ. ಆ ರೀತಿ ಅಂದ್ರೆ ಅವ್ರದಂತಾನೆ ಅಲ್ಲ, ತುಂಬಾ ಜನಕ್ಕೆ ಈ ರೀತಿ ಎಕ್ಸ್ಪೀರಿಯನ್ಸ್ ಗಳಿದೆ. ಅದು ಬಟ್ ನನಗೆ ಆ ರೀತಿ ಯಾವ್ದಂತ ಎಕ್ಸ್ಪೀರಿಯನ್ಸ್ ಆಗ್ಲಿ. ನಾನು ಇವತ್ತು ಹುಡುಕ್ತಾ ಇದೀನಿ, ಅದು ಹಿಂಗಿರುತ್ತೆ ಏನು ಬಟ್ ಇವರು ಓಡೋಗ್ತಾರೆ ಅಂತ ಹೇಳಿದ್ರು. ಸ್ಮಶಾನಗಳೆಲ್ಲ ಶೂಟ್ ಮಾಡಿದೀವಿ. ಚಾಮರಾಜಪೇಟೆಯಲ್ಲಿ ಒಂದ್ ಇದಾಯ್ತು, ಅಲ್ಲಿ ಮನೆ ಮಾಡ್ಕೊಂಡು ಪಕ್ಕನೆ. ಆದ್ರೆ ನಮ್ ಜೊತೆ ಇದ್ರಲ್ಲ, ಅಲ್ಲ ಮೇಡಮ್ ನಮ್ ಜೊತೆ ಇದ್ವಲ್ಲ, ಅಲ್ಲಿ ಇವ್ ನಮ್ ಜೊತೆ ನಡ್ಕಂತಿದ್ದ ಅಂದ್ರೆ ಒಂಚೂರು ಭಯವ ವಿಷಯ ಹೇಳಿದಾಗ ಆದ್ರೆ ಅಂದ್ರೆ ಅವ್ನು ಕಾಮಿಡಿಗೆ ಮಾಡ್ತಾ ಇರ್ಬೋದು, ಅದಕ್ಕೋಸ್ಕರ ಅದು ಉತ್ತರ ಕೊಟ್ಟೆ. ಆ ಮನುಷ್ಯ ದೆವ್ವಕ್ಕೆ ಹೆದರ್ತಾನ ಬಿಡ್ತಾನ ಗೊತ್ತಿಲ್ಲ, ಡೈರೆಕ್ಟರ್ ಮಾತ್ರ ಅಷ್ಟು ಹೆದರ್ತಾನೆ. ನಿಮಗಿರುವ 3 OCDಗಳು. OCD ಅಂದ್ರೆ ಡಿಸಾರ್ಡರ್ಸ್. ನನಗಿರುವಂತ 3 OCDಗಳು, ಒಂದು ಡಸ್ಟ್ ಮ್ಯಾಮ್,
ಡಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಅಯ್ಯೋ ಆಗದೇ ಇಲ್ಲ ನನಗೆ. ಅಂದ್ರೆ Okay. ಸೆಟ್ ಅಲ್ಲೇ ಅಂದ್ರೆ ನಾವು ಇಂಡೋರ್ ಶೂಟ್ ಮಾಡ್ಬೇಕಾದ್ರೆ ಹೆವಿ ಡಸ್ಟ್ ಇದ್ದೇ ಇರುತ್ತೆ. ಸೊ ಮೂಗಲೆಲ್ಲ ತುಂಬ್ಕೊಂಡ್ಬಿಡೋದು. ಸೊ ಅವತ್ತು ನೈಟ್ ಹೆವಿ ಇರಿಟೇಟ್ ಆಗ್ತಾ ಇತ್ತು. ರಿವರ್ಸ್ ಆಗಿದೆ ಕೆಲವೊಂದೆಲ್ಲ ಆಲ್ಮೋಸ್ಟ್ ಹೆವಿ ರಿಸ್ಕ್. ಒಂದಾತು ಇನ್ನ ಎರಡು. ಒಂದು ಸ್ವಲ್ಪ ಹೆವಿ ಕೋಪ, ಅಂದ್ರೆ ಕೋಪ ಬಂದ್ರೆ ನಾನು ರಿಯಾಕ್ಟ್ ಮಾಡಲ್ಲ ಜಾಸ್ತಿ. ನನ್ ಪಾಡ್ ನಾನು ಸುಮ್ಮನಾಗ್ಬಿಟ್ಟಿರ್ತೀನಿ. ಇನ್ನೊಂದ್ ಏನಕ್ಕೆ ಸುಮ್ನಾಗ್ತೀಯಾ? ಹುಡುಗಿಯರ್ ಕಂಡ್ರೆ ಬಿಡಂಗಿಲ್ಲ. ಮೂರನೇದ್ದು ಸುಮ್ಮನಾಗ್ಬಿಡ್ತೀನಿ ಅಂದ್ರೆ ಸುಮ್ಮನೆ ಯಾಕೆ ದೂರ ಮಾಡ್ಕೋಬೇಕು ವ್ಯಕ್ತಿನ. ಈಗ ವ್ಯಕ್ತಿನ ದೂರ ಮಾಡ್ಕೊಳ್ಳೋದು ಬಹಳ ಈಸಿ. ಆ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಆಗಿದೆ. ಅಂದ್ರೆ ಕೋಪದಿಂದ ಒಂದು ವ್ಯಕ್ತಿನ ದೂರ ಮಾಡ್ಕೊಳ್ಳೋದಕ್ಕಿಂತ ಆ ಕೋಪ ನಾವೇ ಸಮಾಧಾನ ಮಾಡ್ಕೊಂಡು ಆ ವ್ಯಕ್ತಿನ ಉಳಿಸ್ಕೊಳ್ಳೋದು ಬಹಳ ಅಂತ important. ಮತ್ತೆ ಹೊಡಿರಿ ಚಪ್ಪಾಳೆ ಹೊಡ್ರಿ. ಮೂರನೇ ನಾನೇ ಇಲ್ಲ, ಮೂರನೇ ನೀವು ನಾನೇ ಇಲ್ಲ, ಎಲ್ಲಾರು ರೆಡಿ ಇದಾರೆ ಹೇಳಕ್ಕೆ. ಮೂರನೇ ನಾನೇ ಇಲ್ಲ, ಹೇಳಕ್ ಅವಕಾಶ ಕೊಡು. ತುಂಬಾ ಕ್ಲೀನ್ ಅಲ್ವಾ? ಅಂದ್ರೆ ಮುಗುತ್ ಯಾವ್ದು ಈಗಲೇ ಗೊತ್ತಾಗತ್ತೆ ನಾನು ಎಷ್ಟು ನೀಟ್ ಇದ್ದೀನಿ ಅಂತ. ನೀ ಇಲ್ಲಲ್ಲ ನೀನಿರುವಂತ ಜಾಗ. ಜಾಗ ತುಂಬ ನೀಟ್ ಇರುತ್ತೆ. ನಿಮ್ಮ ಕೋ ಆರ್ಟಿಸ್ಟ್ಗಳನ್ನ ಯಾವ್ದಾದ್ರು ಮೂವಿ ಟೈಟಲ್ಗೆ ಹೋಲಿಸುವುದಾದರೆ ಯಾವುದಕ್ಕೆ ಮತ್ತು ಏತಕ್ಕೆ? ಹೊಸಾದು ಟೈಟ್ಲ್ ಇಟ್ರ ಚಲೋ ಇರ್ತೈತ್ರಿ ಇವ್ರಿಗೆ. ಅದೇ ಅಂದ್ರೆ ಇವಾಗ ಎಲ್ರೂ ಕ್ಯಾರೆಕ್ಟರ್ಗೆ ಅಥವಾ ಇಂಡಿವಿಜುವಲ್ ಆಗು ಹೇಳ್ಬೋದು. ಏನ್ ಹೋಲಿಕೆ ಮಾಡೋದು? ಒಬ್ಬೊಬ್ರು ಒಂಥರ ದಂಡ ಪಿಂಡಗಳು ಅಂತ ಪೂರ್ತಿ ಹೋಲ್ಸೇಲ್ ಟೀಮಿಗೆ ದಂಡ ಪಿಂಡಗಳು. ಯಾಕೆ ಅನಿಸ್ತಿಂಗೆ ದಂಡ ಪಿಂಡಗಳು ಅಂತ ಏನ್ ಇಷ್ಟ ಮಾತಾಡತ್ತಾರೆ ದಂಡ ಪಿಂಡದ ಆನ್ಸರ್ ಅವನು ಇದನ್ನ ಕಣದ. ಇನ್ಕ್ಲೂಡಿಂಗ್ ಅವರು ಹೇಳ್ತಿರೋದು. ನೀನ ಹೇಳು. ಸರ್ ನೀವು ಹೇಳಿ ಸರ್, ನೀವು ಯಾವ್ದಾದ್ರು ಒಂದ್ ಟೈಟಲ್. ಇವಾಗ ಇವರು ಲವರ್ ಬಾಯ್ ಅಂದ್ರೆ ಮುಂಗಾರು ಮಳೆ ತರ. ಅದು ಮುಂಗಾರು ಮಳೆ ಕ್ಲೀನ್ ಇರುತ್ತೆ. ಅಲ್ಲ ಒಬ್ಬೊಬ್ಬ ಟೈಟ್ಲ್ ಹೇಳ್ಬೇಕಾ? ಅದು ನೋಡಿದ ತಕ್ಷಣ ಅನ್ಸೋದು ಇನ್ನೇನು ಹೇಳೋದಲ್ಲ. ಅದು ಅವಂದು ಮುಕ್ಳಾರೆ ಟೈಟ್ಲ್. ಮುಕ್ಳರೆ ಟೈಟ್ಲ್ ಸಬ್ ಟೈಟ್ಲ್ ಎಲ್ಲೂ ಯಾವ ಇಂಟರ್ವ್ಯೂ ಅದೊಂದು ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ನು ಮುಕ್ಳಾರೆ ಅಂತ ಇರಬಹುದು. ರಾಮ ಅಲ್ಲ ಕಾಮ. ಸೀತಾರಾಮ ಅಲ್ಲ ಇಲ್ಲ ಇದೇ ಇಡ್ಬೇಕು ಇವರು. ಸತ್ಯ ಹರಿಶ್ಚಂದ್ರ ಸತ್ಯಗಳನ್ನ ಜಾಸ್ತಿ ಹೇಳ್ತಾರೆ. ಅನ್ಕೋಬೇಡಿ ಅಂತ ಸಬ್ಜೆಕ್ಟ್ ಹಾಕೋಬಹುದು. ಆಯ್ತು, ಅವನಿಗೆ ಅನ್ಸಿಲ್ ಸರ್. ಇವ್ರಿಗೆ ಅರ್ಜೆಂಟ್ ಆಗಿ ಒಂದ್ ಬೇಕಾಗಿದೆ ಹುಡಿ ಕೊಟ್ಟವ್ರಿಗೆ. ನಾನು ಇವ್ರಿಗೊಂದು ಹೇಳ್ಬೋದು ಮೇಡಮ್. ಅದನ್ನ ನೀವ್ ಹೇಳಿ ಇವ್ರಿಗೆ ಒಂದು. ಈ ಜನರೇಷನ್ಗೆ ಲಾಯಕ್ ಇಲ್ಲ ಅಂತ ಆಗ್ಬೋದು ಅವ್ನಿಗೆ. ತುಂಬಾ ಚೆನ್ನಾಗಿದೆ ಎಲ್ಲೂ ಹೇಳಕ್ ರಿಯಲ್ ಲೈಫ್ ನಲ್ಲಿ ದೆವ್ವ ನೋಡಿದ್ರೆ ಮೊದಲ ಫೋನ್ ಕಾಲ್ ಯಾರಿಗ್ ಮಾಡ್ತೀರಾ? ಭಯ ಪಡ್ಕೊಂಡು ದೇವೋಕ್ತ ಮಾಡ್ಬಿಡ್ತಾರೆ. ಮಾಡಕ್ ಇರೋದೇ ಇಲ್ವೇನೋ ಮೇಡಮ್, ಸತ್ತೋಗಿರ್ತೀನೇನೋ ಮೇಡಮ್ ಫೋನ್ ಕಾಲು. ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಇರೋ ಪ್ಲೇಸಸ್ ಎಲ್ಲ ದೆವ್ವ ಬರುತ್ತೆ ಅಲ್ವಾ? ಹೇಳಿದ್ರಿ ನಾನು ದೆವ್ವ ಹುಡುಕ್ತಾ ಇದೀನಿ ಮೇಡಮ್. ಆ ಎಕ್ಸ್ಪೀರಿಯನ್ಸ್ ಆಗಿ ಇಷ್ಟು ವರ್ಷದಿಂದ ಹುಡುಕ್ತಾ ಇರೋನು ಸಡನ್ ಆಗಿ ನೋಡಿದ್ರೆ ಏನಾಯ್ತು, ಎಲ್ಲಿ ಉಳಿತಾನೆ? ಎಕ್ಸ್ಪೀರಿಯನ್ಸ್ ಮಾಡಕ್ ಅವ್ನು ಹೋಗೋದೇ ಫಸ್ಟ್ ಆಫ್ ಆಲ್ ಆರ್ಮಿ ಭಯ ಇಲ್ಲ ಹೋಗ್ಲಿ ಮಗ, ಅದು ಬಿಡು. ಇವಾಗ ನಿನ್ ಕಷ್ಟ ಅಂತ ದೆವ್ವನೇ ಇಲ್ಲ ಅಂತ ನೋಡಕ್ ಹೋಯ್ತಾ ಇದ್ದವ್ರಿಗೆ ದೆವ್ವ ಬಂದ್ರೆ ಏನಂತ. ಅದ್ ದೆವ್ವನೇ ಅಂತಲ್ಲ, ಈಗ ಯಾರಾದ್ರೂ ಕಿರಿಕ್ ಮಾಡಿ ಒಂದಷ್ಟು ಜನ ಹತ್ರ ಸಿಗಾಕೊಂಡ್ಬಿಟ್ಟೆ ಅನ್ಕೋ. ಇಂತ ಸಿಚುಯೇಷನ್ ಅಲ್ಲಿ ಎಮರ್ಜೆನ್ಸಿ ಕಾಲ್ ಯಾರಿಗೆ ಫೋನ್ ಮಾಡಿ ಎಮರ್ಜೆನ್ಸಿ ಕಾಲ್. ಈಗ ಇಲ್ಲಿರೋರಲ್ಲ ಇದಾದ್ರೂ ಓಕೆ. ಸೆಟ್ ಅಲ್ಲಿ ಸೆಟ್ಟಲ್ ಏನೋ ಒಂದ್ ಜಗಳ ಆಯ್ತು ಅಲ್ಲ, ಸೆಟ್ ಅಲ್ಲಿ ಇರೋರು ಯಾರು ಕಾಲ್ ಫಸ್ಟ್ ನಿಮ್ಗ ಮಾಡ್ತೀನಿ ನಾನು. ನಂಬರ್ ಆಮೇಲೆ ಫೋನ್ ಮಾಡಕ ಅವ್ರು ಇರಲ್ಲ. ಅವ್ರಲ್ಲ. ಹಂಗೇನಿಲ್ಲ ಮೇಡಮ್, ಜಗಳ ಯಾರನ್ನ ನಂಬ್ಕೊಂಡು ನಾನೇನ್ ಜಗಳ ಮಾಡಕ್ ಹೋಗಲ್ಲ. ಇನ್ ಕೇಸ್ ಆಯ್ತು ಹೋದ್ರುನು ಇಂಥವ್ರಿಗೆ ಅಂತ ಒಂದೇ ಕಾಲ್ ಅಂತಲ್ಲ, ಫಸ್ಟ್ ಜಗಳ ಆಡಿರೋ ಅಂತ ಪರ್ಸನ್ ಯಾರು ಅಂತ ಗೊತ್ತಾಗ್ತದೆ. ಹೆಂಗೆ ಒಂದ್ ಮೋಟಿವೇಶನ್ ರೀಲ್ ಆಯ್ತು. ನನ್ನ ಪ್ರಕಾರ ಫಸ್ಟ್ ಡೈರೆಕ್ಟರ್ಗೆ ಫೋನ್ ಮಾಡ್ತಾರೆ, ಕರ್ಸಿರೋದು ಅವ್ರು. ಏನಾದ್ರು ಜಗಳ ಆದ್ರೆ ಡೈರೆಕ್ಟರ್ ಫೋನ್ ಮಾಡ್ತೀನಿ. ಆ ರೀತಿ ಎಲ್ಲೆಲ್ಲಿ ಜಗಳ ಆಗುತ್ತೆ ಅಲ್ಲಿ ನೋಡ್ಕೊಂಡು ಯಾರಿಗೆ ಫೋನ್ ಮಾಡ್ಬೇಕು. ಸಿನಿಮಾನ ಇದು. ನಿಮ್ಮ ಸಿನಿಮಾದಲ್ಲಿ ಅವರನ್ನು ಇನ್ಸ್ಟಾಗ್ರಾಮ್ ಹ್ಯಾಶ್ಟ್ಯಾಗ್ಸ್ಗೆ ನಲ್ಲಿ ಹೋಲಿಸೋದಾದ್ರೆ ಯಾರಿಗೆ? ಉಮೇಶ್ ಅವರು. ಅವಂದು ಫಿಕ್ಸ್ ಅದು ಮುಕ್ಳಾರೆ. ಅದೇ ಮುಕ್ಳರೆ ಕೊಡೋದಾದ್ರೆ ಹ್ಯಾಶ್ಟ್ಯಾಗ್ ಹಲ್ಕಟ್ಗೇರಿ. ಅದು ನೀನ್ ಹೇಳ್ಕೊಂಡ್ ಅವನೊಂಚು ಅವಕಾಶ ಕೊಡಿ. ಹ್ಯಾಶ್ಟ್ಯಾಗ್ ಮಸ್ಕಿರಿ. ಹೇಳಿದ್ ಹೇಳ ಸರ್, ಬೇರೆ ಹೇಳೋದು ನಿನ್ಗಿಷ್ಟ ಆಗಿದ್ದು ಹೇಳಲ್ಲ ಅವನು. ಗೊತ್ತಿದ್ದಿದ್ದು ಬೇರೆ ಹೊಸದು ಏನ್ ಹೇಳೋದು ಖುಷಿ ಆಗುತ್ತೆ. ಜಂಜಿ ಹ್ಯಾಶ್ಟ್ಯಾಗ್ ಜೆನ್ಜಿ. ಜೆನ್ಸಿ ಅವ್ನು ನೋಡಿ ಮೇಡಮ್ ಫಸ್ಟ್ ಹಿಂಗ್ ಕೂತಿದ್ದ 7 ವರ್ಷ ಅದು ಮುಂದೆ ಅಂದ್ರೆ ಏನೋ ಸೀರೀಸ್ ಮಾಡಿದ ಜಂಜಿ ಅಂತ. ಹೌದಾ? ಓಕೆ. ಚೆನ್ನಾಗಿದ್ದಾನೆ. 3 ಜನ ಹುಡುಗಿರ ಹಾಕೊಂಡು ಮಾಡಿದ್ದಾನೆ ಜಂಜಿ. 4 ಇವ್ರಿಗೆ ಹೇಳು, ನಮ್ ಬಾಸ್ಗೆ. ಒಳ್ಳೆ ಹುಡುಗ, ಪ್ರಥಮ್ ಸರ್ ತರ ಇರೋದು.
ಒಳ್ಳೆ ಹುಡುಗ. ಒಳ್ಳೆ ಹುಡುಗ. ಒಳ್ಳೆ ಹುಡುಗ. ಅದು ಏನಾಗುತ್ತೆ ಅಂದ್ರೆ ಮೇಡಮ್, ಮದುವೆ ಆಗಿದ ತಕ್ಷಣ ಚೇಂಜ್ ಆಗ್ಬಿಡ್ತಾರೆ ಹುಡುಗ, ಗೊತ್ತಿಲ್ಲ. ಹೌದಾ? ಇಲ್ಲ ಕಣ ಸುಪ್ರೀತ್ ಒಳ್ಳೆ ಹುಡುಗ ಹುಟ್ಟು ನಿಮಗೆ. Hashtag ಒಳ್ಳೆ ಹುಡುಗ. ಒಳ್ಳೆ ಹುಡುಗ. Hashtag ಒಳ್ಳೆ ಹುಡುಗ. ಹಿಂಗ ಆತರ ಅನ್ಸಿರೋದಷ್ಟೇ. ಅವ್ರಿಗೆ ಹುಡುಗರು ಆಗಿರ್ತೀವಿ. ಇವ್ರಿಗೆ ಬಾಂಡ್ಲಿ. ಮೊಕ್ಲೆ ನಮ್ ಕಡೆ ಬಂದ್ರೆ hashtag ಟಕಳೆ. ತಕ್ಳೆ ಹಿಂದಿ. ಹೇಳ್ರಿ ಎಲ್ಲಾರು ಒಂದೊಂದ್ ಸೇರಿ ಅವಂಗ ಹೇಳೋನು. ಇಲ್ಲ, hashtag ಪಟಾಸ್ ಅಂತ ಹೇಳ್ಬೋದು. ಹ್ಯಾಶ್ಟ್ಯಾಗ್ ಪಂಟ ಅಂತ ಪಂಟ. ಹ್ಮ್. ಓಕೆ ಸರ್, ನಮ್ಮ ಚಾನೆಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಈ ಚಿತ್ರದಲ್ಲಿ ನಿಮ್ಗೆ ಖಡಕ್ ಮೂಮೆಂಟ್ಸ್ ಏನಾದ್ರು ಇದ್ರೆ ಶೇರ್ ಮಾಡ್ಬೋದಾ ಇಲ್ಲಿಂದ, ಉಮೇಶ್ ಅವರಿಂದ? ಖಡಕ್ ಮೂಮೆಂಟ್ ಮೂಮೆಂಟ್ ಅಂತಂದ್ರ ಎಲ್ಲಾನು ಕಡಕ್ ಮೂಮೆಂಟ್ ರೀ. ಯಾಕಂದ್ರ ಯಾವ್ದಾದ್ರು ಒಂದು ಸಿನಿಮಾ ಆದ್ಮೇಲೂ ಕಾಡಿರುವಂತದ್ದು, ಈ ಸೀನ್ ನೀವು ಮುಂದೆ ಎಷ್ಟೇ ಸಿನಿಮಾ ಮಾಡಿದ್ರು ಈ ಸೀನ್ ಮನ್ಸಲ್ಲಿ ಉಳಿಯುತ್ತೆ ಅನ್ನೋ. ಹಾ, ಒಂದಿತ್ತು. ನಾವು ಮಡಿಕೇರಿ ಒಳಗ ಫುಲ್ ತುತ್ತುದಿಗೆ ಹೋಯ್ದ್ವಿ, ಬೆಟ್ಟದ ತುತ್ತುದಿಗೆ. ಅಲ್ಲಿ ಹೋದಾಗ ನಾನು ಚೇತು ಅಂದ್ರೆ ಡುಮ್ ಅದನ್ನ, ನಮ್ ಡುಮ್ ಅದನ್ನ, ಅವ ಸೇರಿ ಒಂದ್ ಸೀನ್ ಇತ್ತು. ಸೊ ಅದು ಕಟ್ಟ ಹೇಳಿಲ್ಲ, ಅವ್ರು ಹೊಂಟಿವಿ ಹಂಗ ಮಾತಾಡ್ಕೊಂತ ಕಟ್ಟ ಹೇಳಿಲ್ಲ. ಸೊ ಗುಡ್ಡ ಅದ್ರ ತುತ್ತುದಿಗೆ ಹೋಗಿದ್ವಿ, ಇಬ್ರು ಕಟ್ಟ ಹೇಳಿಲ್ಲ. ಕ್ಯಾಮ್ರಾಮ್ಯಾನು ನಾನು ಚೇತು ಫುಲ್ ಅಲ್ಲಿ ಮಟನ್ ಹೋಗಿವಿ. ಸೊ ಆ ಸೀನ್ ಹೆಂಗಿತ್ತು ಹಂಗ ಇಟ್ಟು ವೆರಿ ನೈಸ್. ಕಡಕ್. ಅಷ್ಟು ಇನ್ವಾಲ್ವ್ ಆಗಿದ್ದೀರಾ ನೀವು. ಸಿದ್ದು ಮಂಡ್ಯ ಅವ್ರದ್ದು ನಾನು ಕೂತಿದ್ದೆ, ಇವ್ರದೆಲ್ಲ ಸೀನ್ ಈ ಕಡೆ ಇತ್ತು, ಕಾರ್ನರ್ ವೈಡ್ ಕಾರ್ನರ್ ಅಲ್ಲಿ ನಾನು ಸಿದ್ದು ಮಂಡ್ಯ. ಓಕೆ. ಗ್ಯಾಪ್ ಈ ಟೇಬಲ್ ಎಷ್ಟಿದೆ ಇಷ್ಟಿದೆ, ಅದ್ ಬಿಟ್ರೆ ಆಳ 4,000 ಫೀಟ್ ಆಳ ಇದೆಯಂತ. ಓಕೆ. ಇಲ್ಲಿ ಏನಿದೆ ಬಸ್ ಸ್ಟ್ಯಾಂಡ್ ತರ ಕಟ್ಟಿರೋ ಆತರ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ಬೇಕು. ಜಸ್ಟ್ ಒಂಚೂರು ಮಿಸ್ ಆದ್ರೂ 4,000 ಫೀಟ್ ಹೋಗ್ಬಿಡ್ತಾನೆ. ಪಾಪ ಅವ್ನು ಯೋಚನೆ ಮಾಡಿಲ್ಲ, ಸೀನ್ ಮಾಡಿದ. ಅದೊಂದು ಒಳ್ಳೆ ಸೀನ್. ತೋರ್ಸಕ್ ಹೋಗಿಲ್ಲ ಅವ್ರಿಗೆ. ಬೆಂಗಳೂರಿಂದ ಇಷ್ಟೇ ಇರೋದು, ಅಲ್ಲಿ ಕೆಳಗೆ 4,000 ಅಡಿ ಆಳಕ್ ಹೋಗ್ಬಿಡ್ತಾನೆ. ಆದ್ರೂ ಜಂಪ್ ಮಾಡಿ ಅದೊಂದು ಮಾಡಿದ. ನಮ್ದು ಖಡಕ್ ಮೂಮೆಂಟ್ ಅಂದ್ರೆ ಕೆಲವೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಅಂದ್ರೆ ಈ ಮೂವಿಯಲ್ಲಿ ಅಂದ್ರೆ ಒಂದು ಟರ್ನಿಂಗ್ ಟ್ವಿಸ್ಟ್ ಎಲಿಮೆಂಟ್ಸ್ ನನ್ನ ಮೇಲೆ ಬರುತ್ತೆ. ಸೊ ಅದರಿಂದ ಕೆಲವೊಂದು ರಿಪ್ಪು ಕೆಲವೊಂದೆಲ್ಲ ಹಾಕಿದ್ರು. ಸೊ ಅದು ಮಿನಿಮಮ್ 10 to 15 kg 20 kg ವರೆಗೆ ಇರುತ್ತೆ, ಅಂದ್ರೆ ವಿತ್ ಕ್ಯಾಮ್ರಾ. ಸೊ ಅದನ್ನ ಹಾಕಿ ಅಂದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ. ಸೊ ಅದ್ರ ಜೊತೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ಖಡಕ್ ಮೂಮೆಂಟ್ ಅಂತ ಹೇಳ್ಬೋದು. ಜೀವನದ ಬಾರನೆ ಹೊರ್ತಾ ಇದೆ ಅವೆಲ್ಲ. ಅಂದ್ರೆ ಡೈರೆಕ್ಟರ್ ನಮ್ಮನ್ನ ನಂಬಿ, ಅಂದ್ರೆ ಟೋಟಲ್ ಒಂದು 8 ಜನ ಇನ್ಫ್ಲುಯೆನ್ಸರ್ಸ್ ಆಗಿರ್ಲಿ, ಕಾಮಿಡಿ ಕಿಲಾಡಿ. ಸೊ ನಮ್ಮೇಲೆ ಒಂದು ಸಿನಿಮಾ ಹೋಗ್ತಿದ್ದಾರೆ ಅಂದಾಗ ಸೊ ನಾವು ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ಎಂಟರ್ಟೈನ್ಮೆಂಟ್ ಫೋಕಸ್ ಮಾಡಿದ್ರೆ ಎಂಟರ್ಟೈನ್ಮೆಂಟ್. ಇವಾಗಿನ ಜನಗಳಿಗೆ ಕತೆ ಇದೆಲ್ಲದಕ್ಕಿಂತನೂ ಆಫೀಸ್ ಟೆನ್ಷನ್, ಮನೆ ಟೆನ್ಷನ್ ತುಂಬಾ ಇರ್ತವೆ. ಸೊ ಎಲ್ಲ ಟೆನ್ಷನ್ ಮರೆಯಕ್ಕೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಕಂಪ್ಲೀಟ್ ನೀವು ಫಸ್ಟ್ ಸೀನ್ ಇಂದ ಹಿಡಿದು ಲಾಸ್ಟ್ ಸೀನ್ ವರೆಗೂ ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿದೆ. ನಿಮ್ಮ ಸ್ಮೈಲ್ ಎಷ್ಟೇ ಕ್ಯೂಟ್ ಆಗಿದೆ, ಸಿನಿಮಾ ಅಷ್ಟೇ ಕ್ಯೂಟ್ ಆಗಿದೆ. ಆಮೇಲೆ ಜೊತೆಗೆ ಲಾಸ್ಟ್ ಒಂದು ಮೆಸೇಜ್ ಐತಿ. ಕಂಪ್ಲೀಟ್ ಪ್ಯಾಕೇಜ್ ಮೇಡಮ್. ಅಂದ್ರೆ ಫನ್, ಎಂಟರ್ಟೈನ್, ಅದೇ ಟೈಟಲ್ ಅಲ್ಲಿ ಇದೆ ನೆವರ್ ಕಾಂಪ್ರಮೈಸ್ ಅಂತ. ನಿಮ್ಮನ್ನ ನೋಡ್ತಿದ್ರೆ ಹಾಗೆ ಅನ್ಸಿದೆ, ಎಂಟರ್ಟೈನ್ಮೆಂಟ್ ಅಂತೂ ಕಾಂಪ್ರಮೈಸೇ ಇಲ್ಲ. ಅದು ಎವಿಡೆಂಟ್ ಆಗಿದೆ. ಸಬ್ಟೈಟಲ್ ಬಿಡಬಾರ್ದು, ಇಲ್ಲ ಬೇಕೇ ಬೇಕು. ವಾಯ್ಸ್ ನೆವರ್ ಕಾಂಪ್ರಮೈಸ್. ಅದು ಯಾವ್ದು ಬೇಕಾರಾಗಿಲ್ಲ. ಅಂದ್ರೆ ಕಾಲೇಜ್ ಹುಡುಗರಾದ್ರೂ ಪಕ್ಕ ಎಂಟರ್ಟೈನ್ಮೆಂಟ್. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಕತೆ ವೈಸ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದಾರೆ ನಮ್ಮ ಹರೀಶ್ ಸರ್. ಒಳ್ಳೆ ಕ್ಯೂರಿಯಾಸಿಟಿ ಅಂತ ಇರುತ್ತೆ. ಅಂದ್ರೆ ಕತೆ ಮೇಲಂತೂ ಅಂದ್ರೆ ಈಗ ಕತೆನೇ ಹೀರೋ. ಕತೆನೇ. ನಮ್ಗೆ ಎಲ್ಲರಿಗೂ ಖುಷಿ ಏನಂತಂದ್ರ ಸುದೀಪ್ ಸರ್ ಇದನ್ನ ಪ್ರೆಸೆಂಟ್ ಮಾಡ, ಅದು ಬಹಳ ಖುಷಿ. ಟ್ರೈಲರ್ ಲಾಂಚ್ ಕೂಡ ನಮ್ಮ ಬ್ಯಾಕ್ ಬೋನ್ ಆಗಿ ಅವರಿದ್ದಾರೆ ಅನ್ನೋದೊಂದು ಒಳ್ಳೆ ಖುಷಿ ಇದೆ ನಮ್ಗೆ. ಬ್ಯಾಂಕ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಸರ್ ಎಂಟ್ರಿ ಆದ್ಮೇಲೆ ಇನ್ನೊಂದ್ಸೂರು ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಮೂವಿ ಬರಾಕತೈತಿ. ಯಾರು ಮಿಸ್ ಮಾಡ್ರಿ, ಮಿಸ್ ಮಾಡಬೇಡ್ರಿ. ನಾನ್ ಮುಗ್ಸಕ್ ಹೋದೆ, ಇವಾಗ ನೀವ್ ಮುಗ್ಸಕ್ ಹೊರಟ್ರ. ಅಲ್ಲ ನಾ ಹೇಳಿ ಅವರೇ ಮುಗಿಸ್ಬೇಕಾಗಿರೋದು. ಖಡಕ್ ಮೂಮೆಂಟ್. ನಮ್ದು ಖಡಕ್ ಮೂಮೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ವಾಂತಿ ಆಗಿದೆ ನಮ್ದು. ಒಳ್ಳೆ ಅದ್ಭುತವಾಗಿ ಒಂದು ವಾಂತಿ ಒಂಥರ ಎಲ್ಲವೂ ಇದೆ. ಎಲ್ಲ ಇದೆ ಇದರಲ್ಲಿ ಸಿಕ್ಕಾಪಟ್ಟೆ. ಅಂದ್ರೆ ಗಾಡಿ ಬರ್ತಾ ಇರುತ್ತೆ, ಏನ್ ತಡೆಯಕ್ಕಾಗಲ್ಲ. ಅದು ಅಲ್ಲದೆ ಸ್ವಲ್ಪ ಕೂದಿರ್ತಾರಲ್ಲ, ಅದ್ರಲ್ಲಿ ಒಬ್ಬನಿ ತಡೆಯಂಗಿರಲ್ಲ. ವಾಂತಿ ಹೆಂಗಿದೆ ಅಂದ್ರೆ ಸರ್ ಆಕ್ಚುಲಿ ನಾನು ಅದೇ ಕೇಳೋಣ ಅಂತ ಬಂದೆ. ನೀವು ಕುಡ್ದಾಗ ಆಕ್ಟ್ ಮಾಡ್ತಿರಲ್ಲ, ಅದೇನಾದ್ರು ಒಂದ್ ಜಲಕ್ ನಮ್ ವೀಕ್ಷಕರಿಗೆ ಇಂಟರ್ವ್ಯೂ ಅಲ್ಲಿ ಕೊಡ್ಬೋದಾ? ನಮ್ ಇಂಟರ್ವ್ಯೂ ಪರ್ಸನಲ್ ಫೇವ್ರೇಟ್ ಅದು ಹೇಳ್ಬೇಕಂದ್ರೆ. ಕ್ಯಾಮ್ರಾಗೆ ಓಕೆ, ನಾನ್ ನಿಂತ್ಕೊಂಡ್ರೆ ಕೂತಲ್ಲೇ ಏನೋ ಬಂದ್ರು. ಜುಲೈ 10ಕ್ಕೆ ಜಿಲೆ ಎತ್ತಕ್ಕ, ಜಿಲೇಬಿ ಎತ್ತಕ್ಕೂ ಜಿಲೆ ಎತ್ತಕ್ಕ ಹೇಳ್ಬಿಟ್ಟಡಿ ಮಾತಾಡಿದ್ರೆ ಬೀಳ್ತವೆ. ನೀನ್ ನನ್ನ ನಿಮಿಷ
ಜುಲೈ 10 ಕೇಂದ್ರ ಅಣ್ಣ ಸಿನಿಮಾ ರಿಲೀಸ್ ಅಣ್ಣ ಯಾವ್ದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಕರೆಕ್ಟ್ ಹೇಳು ಮತ್ತೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಜುಲೈ 10ನೇ ತಾರೀಕಿಗೆ ರಿಲೀಸ್ ಅಣ್ಣ ಹೇಳಿ ನಾನು. ನಿನ್ ಧ್ವನಿಲಿ ಹೇಳು. ಬಾಯ್ಸ್ ನೆವರ್ ಕಾಂಪ್ರಮೈಸ್. ನಿನ್ ಧ್ವನಿ ಕರ್ಕಶವಾಗಿದೆಯಲ್ಲ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ರ ಸಾಕು ನಿಲ್ಸು. ಅದು ಸೊ ಹೇಳ್ತಿದ್ರಿ ವಾಂತಿ ಆಗಿದೆ. ಅದೇ ವಾಮಿಟ್ ಆಗೋದೊಂದು ಸೀನ್ ಒಂಥರ ಅಂದ್ರೆ ಒಂದು ವಾಮಿಟ್ ಹೆಂಗ ಈಗ ಉದಾಹರಣೆ ವಾಮಿಟ್ ಹಿಂಗ್ ಮಾಡ್ತೀವಲ್ಲ, ಇದು ವಾಮಿಟ್ ಹೆಂಗಿದೆ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ವಾಮಿಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀರಾ? ಅವ್ರ ಅದಲ್ಲ, ಆ ವಾಂತಿ ನೋಡಿ ನಾ ರಿವ್ಯೂ ಕೊಟ್ಟಿನಿ. ಇದ್ರೊಳಗ ಮಸ್ತ್ ಸಾಸ್ವಿ ಜೀರಿಗೆ ಅದಾವು. ಇದು ಒಂಥರ ಅಮೃತ ಇದ್ದಂಗ ಐತಿ. ಅದು ಆ ರೀತಿ ಆಗಿದೆ. ಅದನ್ನೆಲ್ಲ ಬಿಡಿಸಿ ಹೇಳ್ತಾನಂದ್ರೆ ಅದು ವಾಮಿಟ್ ಒಂದೇ ಕಡೆ ಬಿದ್ದಿ. ಅದು ತಪ್ಪೇನಲ್ಲ ಮೇಡಮ್. ಡೈರೆಕ್ಟ್ರು 10 ರೂಪಾಯಿ ಆಕ್ಟಿಂಗ್ ಮಾಡಕ್ ಹೇಳಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ಬಿಟ್ರಲ್ಲಿ. ಇಲ್ಲ ಅದು 100 ರೂಪಾಯಿ ಅಲ್ಲ, ಗೊತ್ತಿರೋದವ ನಿಮ್ಗೆ ಅದು ಟೀಚರ್ ಹೇಳಿದಾರೆ. ಟೀಚರ್ ಅಲ್ಲ, ನೆಕ್ಸ್ಟ್ 10ನೇ ತಾರೀಕು ಅದೇ ಹೇಳ್ತಾರೆ. ಸರ್ ಬಂದಾಗ ಫಸ್ಟ್ ಪೇಜ್ ಬರ್ದಿಟ್ಟು ಅದೇ ಹೇಳಿದ್ರೆ ಅವ್ನು ಹೇಳ್ತಿದ್ದ ಯೂನಿಕ್ ಆಗಿ ಇರ್ಬೇಕು ಮಗ. ಇನ್ನೊಂದೇನಂದ್ರೆ ಹೇಳ್ದಾಗ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಕುಡ್ಕುನ್ ಪಾತ್ ಅಂದ್ರೂ ಈಗ ನಮ್ಮ ಅಮ್ಮನು ಕೂಡ ಜಾಸ್ತಿ ನೋಡ್ತಾ ಇರೋದು ಸೀರಿಯಲ್ ಎಲ್ಲ ಕುಡ್ಕುನ್ ಪಾತ್ ಅಚ್ಚಕಡೆ ಮಾಡ್ತಾರೆ. ಇನ್ನೊಂದು ಒರಿಜಿನಲ್ ಕುಡುಕರು ಆತರ ಆಕ್ಟಿಂಗ್ ಮಾಡಲ್ಲ, ಇವರು ಆಕ್ಚುಲಿ ಡ್ರಿಂಕ್ಸ್ ಮಾಡಲ್ಲ. ಹೌದಾ? ಆಕ್ಟಿಂಗ್ ಅಲ್ಲಂತೂ ಸೂಪರ್ ಹಿಂದಾಗ್ತಾರೆ. ಅದೆಲ್ಲ ವಾಪಸ್ ತಗೋ ಮಾತು. ಅವೆಲ್ಲ ಬೇಡ. ಡ್ರಿಂಕ್ಸ್ ಮಾಡಲ್ಲ, ಅದನ್ನ ಮಾಡಲ್ಲ. ಅಪರೂಪಕ್ಕೆ ಮಾಡ್ತೀನಿ ನೋಡಿ ಮೇಡಮ್. ಹಂಗಲ್ಲ ಅಣ್ಣ, ಅವ ಹೆಂಗಂದ್ರ ಆ ಪಾತ್ರ ಮಾಡ್ಬೇಕಂದ್ರೆ ಡ್ರಿಂಕ್ಸ್ ಮಾಡಲ್ಲ. ಹಂಗಂದಿಲ್ಲ ನೀನು. ಏನೇನು ಹೇಳಿ ನನ್ನ ಹತ್ರ ಬಾಯ್ಬಿಡ್ಸಿ. ಖಡಕ್ ಮೂಮೆಂಟ್ ಮ್ಯಾಮ್. ಅದೇ ಮ್ಯಾಮ್, ಎಲ್ಲಾರು ಹೇಳ್ತಾ ಬಂದ್ರು ಒಂದೊಂದು ಅವ್ರವ್ರ ಎಕ್ಸ್ಪೀರಿಯನ್ಸ್. ಡಿಪ್ಪಿಂದ ಬೀಳಿಸ್ಬಿಟ್ಟಿದ್ರು ಬಾಸ್ನ. ಅದೇ ಇದು ನೀರೊಳಗಡೆ ಗುಂಡಿ ಹಾಕಿದ್ರು. ಈ ತರ ಎಲ್ಲ ಅನುಭವಿಸಕ್ಕೆ ಪರ್ಸನ್ ಗಳು ಖಡಕ್ ಆಗಿದ್ರು ಮೇಡಮ್. ನಮ್ ಡೈರೆಕ್ಟರ್ ಖಡಕ್ ಆಗಿದ್ರು. ಸಿನಿಮಾ ಖಡಕ್ ಆಗಿದೆ. ಬಂದು ದಯವಿಟ್ಟು ಸಿನಿಮಾ ನೋಡಿ. ಬಾಯ್ಸ್ ಖಡಕ್ ಆಗಿ ಒಳ್ಳೆ ಬಾಯ್ಸ್ ಗಳು ಎಲ್ಲಾರು ಟೀಮ್ ಆಗಿ ಬಂದು ಸಿನಿಮಾ ನೋಡಿ ಗ್ಯಾಂಗ್ ಆಗಿ. ಏನೋ ಹೇಳ್ತೀನಿ ಮೇಡಮ್. ಅಂದ್ರೆ ಇನ್ನೊಂದು ಖಡಕ್ ವಿಚಾರ ಅಂದ್ರೆ ಬಹಳ ಭಯ ಕ್ರಿಯೇಟ್ ಮಾಡಿದ್ದು ಸೀನು ಸ್ಮಶಾನದಲ್ಲಿ. ಸ್ಮಶಾನದಲ್ಲಿ ಒಬ್ಬನ್ನೇ ಕರ್ಕೊಂಡು ನಿಲ್ಸ್ಬಿಟ್ಟು ಎಲ್ಲ ಹೋಗ್ಬಿಟ್ರು. ಒಂದು 40 ಕಿಲೋಮೀಟರ್ ಅಲ್ಲ, ಅಂದ್ರೆ ವೈಟ್ ಶಾಟ್ ಬೇಕು ಅಂತೇನೋ ಗೊತ್ತಿಲ್ಲ, ಅಂದ್ರೆ ಬೆಂಕಿ ಹಚ್ಚಿಬಿಟ್ಟು ಸ್ಮಶಾನದಲ್ಲಿ ಒಬ್ಬನ್ನೇ ನಿಲ್ಸಿ. ಅದು ಅಪ್ಪ ಈಗಲೂ ನೆನೆಸ್ಕೊಂಡ್ರೆ ಆ ಸೀಕ್ವೆನ್ಸ್ ತುಂಬಾ ಭಯ ಹೋಗ್ತದೆ. ಅದು ಅಲ್ಲಿ ಏನಾಗುತ್ತೆ ಅಂತ ಸೀನ್ ಹೇಳಿದ್ರು. ಆ ಸೀಕ್ವೆನ್ಸ್ ಅಲ್ಲಿ ಏನಾಗುತ್ತೆ, ಸಬ್ಸಿಡಿಯಲ್ಲಿ ನಾವೇನ್ ಮಾಡ್ತೀವಿ ಅದನ್ನು ಹೇಳಿದ್ರು. ಸೊ ಅದೆಲ್ಲ ಇಮ್ಯಾಜಿನೇಷನ್ ತಲೆಗೆ ಬಂದ್ಬಿಡ್ತಾನೆ. ಇವರೆಲ್ಲ ಎಲ್ಲೋ ಅಂದ್ರೆ ಅವಸ್ಕೊಂಡಿರ್ತಾರೆ, ಯಾರು ಕಾಣಿಸಲ್ಲ ಅಲ್ಲಿ ಆ ಶಾರ್ಟ್ ಅಲ್ಲಿ. ಸೊ ಕ್ಯಾಮ್ರಾನು ಸ್ವಲ್ಪ ದೂರ, ಅಂದ್ರೆ ಎಲ್ಲ ವೈಟ್ ಶಾಟ್ ಅಲ್ಲಿ ಎಲ್ಲರೂ ಕಾಣ್ತಾರ ಅಂತ ಎಲ್ಲ ಹೋಗ್ಬಿಟ್ಟಿದ್ರು. ಸೊ ಆ ಸೀಕ್ವೆನ್ಸ್ ಅಂತ ಈಗಲೂ ನೆನೆಸ್ಕೊಂಡ್ರೆ ತುಂಬಾ ಒಬ್ಬನೇ ಇದ್ದಿದ್ದು ಬೆಂಕಿ ಹಚ್ಬಿಟ್ಟು ಒಬ್ಬನೇ ನಿಲ್ಸಿ ಸುತ್ತಮುತ್ತ ಎಲ್ಲ ಸಮಾಧಿಗಳು. ಬಟ್ ಅಂದ್ಬಿಟ್ಟು ನಾವೆಲ್ಲ ಎಷ್ಟೋ ಸಮಾಧಿ ದೇವಗಳೇ ದೊಡ್ಡ ಇದ್ರೂ ಇರ್ಬೋದಣ್ಣ ನಿಮ್ ಮಕ್ಕ. ಅವ್ರು ಮುಗಿಸಾಕತ್ತಾರ. ಒಂದು ಮೇಡಮ್ ಏನಂದ್ರೆ ನಮಗೂ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ನಾವೊಂದಷ್ಟು ಆಕ್ಟಿಂಗ್ ಮಾಡಿದೀವಿ, ಒಂದಷ್ಟು ಸಿನಿಮಾದಲ್ಲಿ ಇದ್ವಿ. ಬಟ್ CG ವರ್ಕ್, ಹಾರರ್ ಅದ್ರಲ್ಲಿ ಎಕ್ಸ್ಟ್ರಾ ಆಡ್ ಆಗಿದೆಯಲ್ಲ, ನಮ್ಗೆ ಗೊತ್ತಿಲ್ಲ ಅದೇನಂತ. ಪೂರ್ತಿ ಟೀಸರ್ ಅಷ್ಟೇ ನೋಡಿದೀವಿ. ಮುಂದೆ ಏನಾಗಿದೆ ಏನಂತ ಗೊತ್ತಿಲ್ಲ. ಹಂಗಾಗಿ ನಮಗೂ ಆ ಸಿನಿಮಾ ನೋಡ್ಬೇಕು, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋದು ನಮಗೂ ಕುತೂಹಲ ಇದೆ. ನಾವು ಕಾಯ್ತಾ ಇದ್ವಿ. ಜುಲೈ 10ನೇ ತಾರೀಕು ನೀವೆಲ್ಲರೂ ಕೂಡ ಬಂದು ಸಿನಿಮಾ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಫನ್ ಇತ್ತು, ಹಾಗೆ ಸಿನಿಮಾಲು ಇರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು, ಧನ್ಯವಾದಗಳು. ಬಹಳ ಚಂದ ಕಾಣತ್ತಾರೆ ಆಕ್ಚುಲಿ. ಅಲ್ಲ ಹೇಳ್ಬಿಡು. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬರಾಕತೈತಿ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಜುಲೈ 10. ಎಸ್, ನಮಸ್ಕಾರ. ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು ಹರಿ ಸರ್. ಸರ್ ಫಸ್ಟೇ ಥ್ಯಾಂಕ್ ಯು ಹರಿ ಸರ್ ಇಂದ ಸ್ಟಾರ್ಟ್ ಮಾಡಿದ್ರಿ. ಏನಕ್ಕೆ? ಯಾಕೆ ಅದು ಮೇಡಮ್, ನಾವು ಸ್ಟಾರ್ಟ್ ಮಾಡಿದಾಗಿದೆ, ಸಿನಿಮಾ ಸ್ಟಾರ್ಟ್ ಆದಾಗಿದೆ ಎಂಡಿಂಗ್ ವರ್ಗು ನಮ್ಗೆ ಹೆಂಗೆ ಅಂದ್ರೆ ಹುಡುಗಿರ್ನೇ ನೋಡ್ಲಿಲ್ಲ ಮೇಡಮ್. ಖಾಲಿ ಹುಡುಗರೆ ಯಾವ ಕಡೆ ತಿರುಗಿ ಹುಡುಗರೆ ಹುಡುಗಿರ್ ನೋಡೋಣ ಅಂತ ಇರ್ತೀವಿ, ಅಷ್ಟಲ್ಲ ಎಲ್ಲ ಹೋಗ್ಬಿಟ್ಟಿರ್ತೀವಿ ನಾವು. ಬಟ್ ಇವಾಗ ಥ್ಯಾಂಕ್ ಯು ಹೇಳ್ತಿದ್ದೀರಾ ಹರಿ ಸರ್ಗೆ. ಅಟ್ಲೀಸ್ಟ್ ಇಡ್ರಿಗಾದ್ರೂ ಹುಡುಗಿ ಕಳ್ಸಿದ್ರಲ್ಲ ಅಂತ ಮೇಡಮ್, ಅದಕ್ಕೆ ಥ್ಯಾಂಕ್ ಯು ಫಸ್ಟ್ ಹೇಳಿದೆ. ಬೇರೆದಕ್ಕಿಲ್ಲ, ಅಟ್ಲೀಸ್ಟ್ ಇದಕ್ಕಾದ್ರೂ ಕಳ್ಸಿದ್ರಲ್ಲ, ಅದಕ್ಕೆ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸರ್ ರೋಡ್ ಟ್ರಿಪ್ ಹೇಗಿತ್ತು ಹಾಗಿದ್ರೆ? ಬರೀ ಬಾಯ್ಸ್ ಜೊತೆ ಫುಲ್ ಎಂಜಾಯ್ ಮಾಡಿದೀವಿ. ಎಂಜಾಯ್ ಮಾಡಿದೀವಿ ಅಂತ ಹೇಳಿದ್ರೆ, ಈ ಸಿನಿಮಾನ ನಾವು ಬೇರೆ ಲೆಕ್ಕಾಚಾರದಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದ್ರು ಈ ಸಿನಿಮಾ ಬೇರೆ ಲೆಕ್ಕಾಚಾರದಲ್ಲಿ ಇಟ್ಕೊಳ್ಳೋ ತರ ಎಂಜಾಯ್ ಮಾಡಿದೀವಿ. ಪ್ರತಿ ಒಂದೂ ಅಷ್ಟೇ. ಹರಿ ಸರ್ ಹೆಂಗ್ ನೋಡ್ಕೊತಿದ್ರು ಅಂದ್ರೆ ಸೆಟ್ ಅಲ್ಲಿ
ಯಾರೇ ಇರ್ಲಿ ಏನೇ ಇರ್ಲಿ ಫಸ್ಟ್ ಕಲಾವಿದ್ರು ಮರ್ಯಾದೆ ಅವ್ರ ಹತ್ರ ಅವ್ರ ಅದೊಂದೇ. ಯಾಕಂದ್ರೆ ಅವರು ಕಲಾವಿದ್ರಾಗಿ ಮಾಡಿದ್ರು, ಸಿನಿಮಾ ಹೀರೋ ಆಗಿ ಮಾಡಿದ್ರು, ಅವ್ರಿಗೆ ಗೊತ್ತು ಕಲಾವಿದ್ರದ್ದು ಏನ್ ಕಷ್ಟ ಏನ್ ಸ್ಟ್ರಗ್ಲಿಂಗ್ ಅಂತ. ಕಲಾವಿದ್ರಿಗೆ ಅವ್ರು ಕೂಡ ಮರ್ಯಾದೆ ಯಾರು ಕೊಡಲ್ಲ ಮೇಡಮ್. ನಾನು ಒಂದು 25-30 ಸಿನಿಮಾ ಮಾಡಿದೀನಿ. ಅದೆಲ್ಲಾ ಸಿನಿಮಾಗಿಂತ ನನಗೆ ಜಾಸ್ತಿ ಇವ್ರು ಹೆಂಗ್ ಮಾಡೋರು ಅಂತ ಹೇಳಿದ್ರೆ, ಒಂದ್ ಸಣ್ಣ ಇನ್ಸಿಡೆಂಟ್ ಆಯ್ತು, ಎಲ್ಲ ಊಟ ಕುತ್ಕೊಂಡ್ಬಿಟ್ಟಿದ್ವಿ, ಚೇರ್ ಖಾಲಿ ಆಗ್ಬಿಟ್ಟಿದ್ವಿ ಮೇಡಮ್, ಅಷ್ಟೇನೆ. ಚೇರ್ ಖಾಲಿ ಆಗ್ಬಿಟ್ಟಿತ್ತು, ನಾವೆಲ್ಲ ಕುತ್ಕೊಂಡ್ಬಿಟ್ಟಿದ್ವಿ. ಅವ್ರು ಅಲ್ಲಿ ಬಂದು ಒಂದೇ ಮತ್ತೆ ಹೇಳಿದೆ, ಫಸ್ಟ್ ನನ್ನ ಸಿನಿಮಾ ಹೀರೋಗಳವ್ರು, ಅವ್ರು ಊಟ ಮಾಡ್ಲಿ, ಆಮೇಲೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಹೊರಟ್ರು. ಯಾವರು ಹೋಗಲ್ಲ ಮೇಡಮ್, ಪ್ರೊಡಕ್ಷನ್ ಅವ್ರೇನೆ ಅಪ್ಪ ಅಲ್ಲಿ ಕುತ್ಕೊಂಡು ತಿನ್ನಲ್ಲ, ನಾವು ಡೈರೆಕ್ಟರ್ ಗೊತ್ತವ್ರೆ ಅಂತ ಹೇಳ್ತಾರೆ ಎಲ್ಲಾ ಸಿನಿಮಾದಲ್ಲೂ ಮೇಡಮ್. ನಾವು ಊಟ ಮಾಡ್ತಾ ಇದೀವಿ ಅಂತ ನೋಡ್ತೀವಿ, ಮಾಡಿಲ್ಲ ಅಂದ್ರೆ ಅವರು ಪ್ರೊಡಕ್ಷನ್ ಕಡೆ ಬರೋದೇ ಇಲ್ಲ. ಹೌದಾ? ನಾವು ಹೋದ್ಮೇಲೆ ಅವರು ಸಪರೇಟ್ ತಿಂತಕೊಂಡು ಊಟ ಮಾಡೋದು. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಇನ್ನೊಂದೇ ಸ್ವಂತ ತಮ್ಮನಿರ್ತಾರ. ನೀವು ಸಿನಿಮಾ ಹಿಂಗಂದ್ರೆ ಈ ಸಿನಿಮಾ ಮುಗ್ದಾದ್ಮೇಲೆ ಏನೋ ಒಂದು ಪರಿಸ್ಥಿತಿ ಅಂತ ಫೋನ್ ಮಾಡಿದ್ರೆ ಟಕ್ಕದ ರೆಸ್ಪಾನ್ಸ್ ಮಾಡೋರು. ಅವ್ರ ಆ ತರ ಕ್ಯಾರೆಕ್ಟರ್. ಯಾಕಂದ್ರೆ ಅವ್ರಿಗೆ ಗೊತ್ತು ಅವರು ಸ್ಟ್ರಗ್ಲಿಂಗ್ ಪಟ್ಟಿ ಇಷ್ಟು ವರ್ಷ 20 ವರ್ಷ ಆಯ್ತು ಅವ್ರುನು ಎಲ್ಲಾ ಸ್ಟ್ರಗ್ಲಿಂಗ್ ಪಟ್ಟಿ 2 ಸಿನಿಮಾ ಹೀರೋ ಆಗಿ ಮಾಡಿ ಅದೆಲ್ಲ ಮಾಡಿದ್ರು. ಇವಾಗ ಡೈರೆಕ್ಷನ್ ಮಾಡಾಗಿದ್ದಾರೆ. ಅವ್ರಿಗೆ ಸೋಲು ಹೊಸ್ತಲ್ಲ, ಬಟ್ ಗೆಲುವು ವಸ್ತು. ಬಟ್ ಈ ಸಿನಿಮಾ ಗೆದ್ದೆ ಗೆಲ್ಬೇಕು. ಯಾಕಂದ್ರೆ ಸೋಲು ನೋಡ್ರಿ ಎಷ್ಟು ಕೊಡ್ಬೋದು ಮೇಡಮ್, 1 ಕೊಡ್ಬೋದು, 2 ಕೊಡ್ಬೋದು, 3ನೇದು ಯಾವತ್ತು ಕೊಡಲ್ಲ. ನಿಜ ನಿಜ. ಸರ್ನ ಸ್ಟಾರ್ಟಿಂಗ್ ನೋಡಿದಾಗ ನನ್ಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅಂದ್ರೆ ಸರ್ ಒಂಥರ ರಗಡ್ ಲುಕ್, ಬಟ್ ಅವ್ರು ತುಂಬಾ ಹಾರ್ಟ್ಲಿ ಪರ್ಸನ್. ಅದಂತೂ ಶೂಟಿಂಗ್ ಸ್ಟಾರ್ಟಿಂಗ್ ಆಕ್ಚುಲಿ ಹೌದು, ನಾವು ನೋಡೋರ್ಗೆ ಹಂಗೆ ಅನ್ಸ್ತು. ಅಂದ್ರೆ ತುಂಬಾ ರಾ ನಿಜವಾಗ್ಲೂ ಹಂಗೆ ಅನ್ಸಿದ್ದು. ತುಂಬಾ ಫ್ರೆಂಡ್ಲಿ ಪರ್ಸನ್, ಹಂಬಲ್ ಪರ್ಸನ್. ನೋಡ್ಬೇಕಾದ್ರೆ ತುಂಬಾ ಭಯ ಆಗತ್ತೆ. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಖುಷಿ ಆಯ್ತು ಸರ್ ಜೊತೆ ಜರ್ನಿ. ಅವ್ರಿಗೆ ಎಷ್ಟು ಸಲ ಥ್ಯಾಂಕ್ಸ್, ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು. ಅಂದ್ರೆ ನಮ್ಮಂತ ಒಂದು ಕಲಾವಿದರನ್ನ ಕರ್ಸಿ ಚಾನ್ಸ್ ಕೊಟ್ರು ಸಿನಿಮಾದಲ್ಲಿ. ನನ್ನ ಲೈಫ್ ಟೈಮ್ಗೆ ಇದು ಒಂದು ದೊಡ್ಡ ಸಿನಿಮಾ, ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಮೇಜರ್ ಕ್ಯಾರೆಕ್ಟರ್. ಸರ್ ಒಂದು ಫನ್ ರೌಂಡ್ ಮಾಡೋಣ. ಒಂದು ಕ್ವಶನ್ಸ್ ಇದೆ, ಚಿಟ್ಟು ನೀವ್ ಹೇಳ್ತೊಳಿ ಸರ್. ಫಸ್ಟ್ ಯಾರು ಟೀಮ್ ನಲ್ಲಿ ವರ್ಸ್ಟ್ ಡ್ರೈವರ್ ಯಾರು? ಸಿದ್ದು ಮಂಡ್ಯ. ಹೌದಾ? ಸಿದ್ದು ಮಂಡ್ಯ ಸ್ಲೋನ ತುಂಬಾ. ಅವ್ರು ಅವಾಗ್ಲೇನು ಒಬ್ರು ಯಾರು ಹೇಳಿದ್ರು ತುಂಬಾ ಲೇಟ್ ಡೇಂಜರ್ ಮನುಷ್ಯ. ಮೇಡಮ್ ಅವ್ನು ಏನು ಕೇಳಿದ್ರು ಹೂ ಅಂತಾನೆ, ಏನ್ ಕೇಳಿದ್ರು ಹೂ ಅಂತಾನೆ. ನಾನ್ ಡ್ರೈವ್ ಮಾಡ್ತೀನಿ, ಸಾಯಿಸ್ಬಿಡ್ತಿದ್ರು ಯಾವ್ದು ಇದ್ರಲ್ಲಿ ಗಾಡಿನ. ಅಂದ್ರೆ ಒಂದು ತುಂಬಾ ಹ್ಯಾಶ್ ಡ್ರೈವರಾ? ನಮ್ಗೆ ಭಯ, ಕೂತ್ಕೊಂಡಿದ್ವಿ, ಹೊಡಿತಾ ಇದಾರೆ, ಒಂದೊಂದು ಗ್ಲಾಸ್ ಬೀಳ್ತಾ ಇದೆ ಗಾಡಿಯಿಂದ ಕೆಳಗಡೆ. ಅವನಿಗೂ ಅಷ್ಟೇ, ನಮ್ ಸೀತಾರಾಮ್ಗೂ ಅಷ್ಟೇನೆ. ಅವರು ಕಲಿಬೇಕು ಅಂತಾನೆ ಪಾಪ ಟ್ರೈನಿಂಗ್ ಎಲ್ಲ ಕಲಿಸಿದ್ರು. ಅಲ್ಲಿ ಏನ್ ಮಾಡೋದು ಗೊತ್ತಿಲ್ಲ ಪಾಪ, ಎಲ್ಲ ಇಲ್ಲೇ ಕಲ್ತ್ಕೊಂಡ್ರು. ಡ್ರೈವ್ ಮಾಡಿರೋದಂದ್ರೆ ಅದು ನಮ್ಮನ್ನು ಕೂರಿಸ್ಕೊಂಡು ಬಿಟ್ಟಿದ್ದಾರೆ. ನಮ್ ಜೀವ ಎಲ್ಲ ಭಯಲ್ಲಿದೆ. ಅದನ್ನು ಫುಲ್ ಅಂದ್ರೆ ಎಲ್ಲಾ ಬಾಯ್ಸ್ ಡ್ರೈವ್ ಮಾಡ್ತೀರಾ ಸಿನಿಮಾದಲ್ಲಿ? ಗ್ಯಾಪ್ ಅಲ್ಲಿ. ನೈಸ್. ಅಂದ್ರೆ ಏನಾದ್ರು ಯಾರಾದ್ರೂ ಒಬ್ರು ಡ್ರೈವರ್ ಅಂತ ಹೇಳಿದ್ರೆ ಒಬ್ನೇ, ಡಾಗಿ ಕ್ಯಾರೆಕ್ಟರ್ ಮಾಡಿರೋದು ಸಾಮ್ರಾಟ್ ಒಬ್ನೇ. ಅವನ ಒಬ್ನೇನೆ, ಅವ್ನ ಯಾರು ಕೆಲವು ಕೊಡಲ್ಲ. ಆತರ ಕ್ಯಾರೆಕ್ಟರ್. ಫ್ರೆಂಡ್ಸ್ ಎಲ್ಲ ಕುಡಿದ್ಮೇಲೆ ಮೇಡಮ್ ಯಾವ ಗಾಡಿ ಯಾರನ್ನ ಇಟ್ಕೊಳ್ಳಿ, ಎಷ್ಟೇ ಸ್ಟ್ರಿಕ್ಟ್ ಆಗಿರ್ಲಿ, ಯಾವನೊಬ್ಬ ಎತ್ಕೊಂಡು ಹೋಗಿ ಹೋಯ್ತು. ಅದ್ ಹಂಗೇನೆ. ಈಗ ಹೆಂಗೆ ನಾವು ರಿಯಲ್ ಲೈಫ್ ಅಲ್ಲಿ ಬಾಯ್ಸ್ ಗಳೆಲ್ಲ ಹೆಂಗ್ ಮಾಡ್ತೀವೋ, ಕುಡ್ದಾಗ ಏನ್ ಮಾಡ್ತೀವೋ ಅದನ್ನೇ ಮಾಡ್ರ ಸಿನಿಮಾದಲ್ಲಿ. ಡ್ರೈವ್ ಹೌದು. ಒಬ್ರಿಗೂನು ಇದಿರಲ್ಲ, ಏನು ಏನ್ ಹೇಳೋದು, ಜ್ಞಾನ ಇರಲ್ಲ. ಹಂಗ್ ಕುಡ್ದಿರ್ತಾರೆ, ಒಬ್ಬ ಈ ಕಡೆ ಒಬ್ಬ ಆ ಕಡೆ ಒಬ್ಬ ಈ ಕಡೆ ನೋಡಿದ್ರಲ್ಲ, ಹಂಗಿರ್ತೀವಿ. ಏನ್ ಮಾಡೋದು ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಮ್ಗೆ ಇನ್ನೇನ್ ಸಾಂಗ್ ಎಂಟ್ರಿ ಆಗ್ತಾ ಇದೀವಿ, ನಕ್ಷತ್ರ ಜೊತೆ ಡ್ಯಾನ್ಸ್ ಆಡೋಕೆ ಇರ್ಬೋದೇನೋ ಅಂತ ಹೇಳಿದ್ವಿ. ಡೈರೆಕ್ಟರ್ ಎಂಟ್ರಿ ಆಗ್ತಿದಂಗೆ ನೀವು ಇಬ್ರು ಎಕ್ಸಿಟ್ ಅಪ್ಪ ಅಂದ್ರು. ಬರೀ ಓಡೋದಾಯ್ತು ನಮ್ದು, ಇಡೀ ಸಿನಿಮಾ ಇಡೀ ಓಡೋದೇನಾ? ಟೀಮ್ ನಲ್ಲಿ ಒಳ್ಳೆ ಕ್ವಶನ್. ಫುಡ್ಡಿ ಯಾರು ಅಂತ ಹೇಳಿದ್ರೆ ಅವ್ರು ಸಿದ್ದು ಮಂಡ್ಯ ಅವ್ರೆ. ಅಗೈನ್ ಮೇಡಮ್ ಹೆಂಗ್ ಅಂದ್ರೆ ಅವನು ಚೇತನ್ ಅವ್ರ ಹೇಳ್ತೀರಾ ಅಂತ ಅನ್ಕೊಳ್ತಿದ್ದೆ ನಾನು. ಚೇತನ ಅವಂದು ಬೇರೆ, ಇವ್ರ ಫುಡ್ಡಿ ಬೇರೆ. ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಹೌದಾ? ಇರಿ ಅವಂದು ಹೇಳ್ತೀನಿ, ಇಬ್ರದ್ದು ಹೇಳ್ತೀನಿ. ಇಬ್ರು ಏನು ಕಮ್ಮಿ ಅಲ್ಲ, ಇಬ್ಬರದು ಹೇಳ್ತೀನಿ. ಫಸ್ಟ್ ಮತ್ತೆ ಸಿದ್ದು ಮಣ್ಣಿಂದ ಹೇಳ್ತೀನಿ. ಸಿದ್ದು ಮಣ್ಣಿಂದ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸೆಟ್ ಅಲ್ಲಿ ಒಂದ್ ದಿವಸ ಎಲ್ಲ ಊಟ ಆಯ್ತು, ಎಲ್ಲ ಆಯ್ತು. ಸಂಜೆ ಹೋಗೋಣ, ಎಲ್ಲರೂ ಹೋಗೋಣ, ಒಡಣ ಮಚ್ಚ ಆಯ್ತು, ಬರೋಣ, ಬಾಯ್ 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 ಅಂತ ಹೇಳ. ಕವರಲ್ಲಿ ಏನೋ ಪಾರ್ಸಲ್ ಇಟ್ಕೊಂಡಿದ್ದ ಸಿದ್ದು. ಓಕೆ, ಏನ ಪಾರ್ಸಲ್ ಇಟ್ಕೊಂಡಿದ್ದ ಅಂದ್ರೆ, ಏನಿಲ್ಲ ಮಚ್ಚ, ಏನ್ ಹೇಳಲ್ಲ ಅಂತ ಹೇಳ್ದ. ಇಲ್ಲ ಮಚ್ಚ, ಅದು ನಿಮ್ಮ ಸುಪ್ರೀತ್ ಅಲ್ವಾ, ಅವರು ಮಿಸ್ಸಸ್ ಪ್ರೆಗ್ನೆಂಟ್ ಅಲ್ವಾ, ಅವ್ರಿಗೆ ಪಾಯಸ ತಗೊಂಡೋಯ್ತಾ ಇದೆಲ್ಲೋ. ಸುಪ್ರೀತ್ ಬಂದ, ಏನ್ ಮಿಸ್ಸಸ್ ಪ್ರೆಗ್ನೆಂಟ್ ಅಂತೆ, ಪಾಯಸ ತಗೊಂಡು. ನನಗೆ ನನ್ ಮಿಸ್ಸಸ್ ಹತ್ರ ಹೇಳ್ಬಿಟ್ಟು ಅವ್ನು ತಗೊಂಡೋಯ್ತಾವ, ನಾನ್ ತಗೊಂಡೆ ಪಾರ್ಸಲ್ ತಗೊಂಡೋಯ್ತವನೆ. ಅಯ್ಯೋ ಮೇಡಮ್, ಈ ಪ್ರೊಡಕ್ಷನ್ ಇಂದ ಏನ್ ಕೊಟ್ರು ಯಾರು ಬೇಕಾದ್ರೂ ಒಂದ್ ತೂತ್ ವೇಸ್ಟ್ ಮಾಡ್ಬೋದು, ಬಟ್ ಇವ್ನ್ ವೇಸ್ಟ್ ಮಾಡಲ್ಲ.
ಪಾರ್ಸಲ್ ಆದ್ರೂ ಸರಿ ಮನೆಗೆ ತಗೊಂಡೋಯ್ತಾರೆ ಅಂತ ಒಳ್ಳೆ ಕ್ಯಾರೆಕ್ಟರ್. ಇನ್ನು ಇವ್ರು ಚೇತು ಬಗ್ಗೆ ಹೇಳ್ಬೇಕಂದ್ರೆ ಅವ್ನ ಹೆಂಗೆ ಅಂತ ಹೇಳಿದ್ರೆ ಬಂದು ಎಲ್ಲಾನ ಕುತ್ಕೊಂಡ್ರೆ ಫಸ್ಟ್ ಅವ್ನ ತಲೆಗೆ ಹೊಡೆಯದೆ ಏನ್ ಊಟ ಮಾಡಿದಾರೆ ಎಷ್ಟು ತಿನ್ಬೋದು ಇದನ್ನೇ ಯೋಚನೆ ಮಾಡಿರ್ತಾನ. ಯಾವುದೇ ಇಂಟರ್ವ್ಯೂ ನೋಡ್ರಿ ಏನೇ ಮಾಡಿರ್ಲಿ ಬಟ್ ಊಟದ ಬಗ್ಗೆ ಮಾತಾಡಿರ್ತಾನೆ. ಯಾವ್ದು ಒಂದು ಲಾಸ್ಟ್ ಟೈಮ್ ಯಾವ್ದು ಜೀ ಕನ್ನಡದಲ್ಲಿ ಒಂದು ಇಂಟರ್ವ್ಯೂ ಮಾಡ್ದ, ಅಲ್ಲೂ ಊಟದ ಬಗ್ಗೆ ಮಾತಾಡ್ದವ. ಅವನಿಗೂ ಊಟಕ್ಕೂ ತುಂಬಾ ನಂಟಿದೆ. ಅದರಿಂದ ಚೇತು ಇನ್ನ ತಿನ್ಕೊಂಡು ಆರಾಮಾಗಿ ಹಂಗೆ ಇರ್ಲಿ, ಒಳ್ಳೇದಾಗ್ಲಿ ಚೇತುಗೆ, ಇನ್ನೊಂದು ದಪ್ಪನೂ ಆಗು. ಓಕೆ ಸರ್, ಇನ್ನೊಂದು ಲಾಸ್ಟ್ ಇಟ್. ಈ 8 ಜನರಲ್ಲಿ ರೋಡ್ ಟ್ರಿಪ್ ಗೆ ಹೋಗೋಕೆ ಬೇಡ ಅನ್ನೋ ವ್ಯಕ್ತಿ ಯಾರು? ಪ್ರಾಬ್ಲಿ ನಾನ್ ನೋಡ್ತಿದ್ರೆ ಯಾರು ಬೇಡ ಅನ್ನೋರೇ ಅನ್ಸ್ತಿಲ್ಲ, ಎಲ್ಲ ಬೇಕು ಅನ್ನೋ ತರನೇ ಇದಾರೆ. ಇದ್ರೇನೆ ಎಂಟರ್ಟೈನ್ಮೆಂಟ್. ಅಂದ್ರೆ ಓಕೆ, ಇವ್ರಲ್ಲಿ ಇಷ್ಟು ಬೇಡ ಅನ್ನೋದು ಯಾರಾದ್ರು ಒಬ್ರಾದ್ರು ಹೇಳ್ಬೋದಾ? ಹೇಳ ನನ್ ನೀವು ಒಳ್ಳೆ ತಗೊಂಬಂದು ಅವ್ರನ್ನೂ ಬಿಡ ಸಿಗಾಕ್ಸ್ಬಿಟ್ರಿ ಮಧ್ಯದಲ್ಲಿ. ಹೋಗ್ಲಿ ಬಿಡಿ, ಎಲ್ಲರೂ ಬೇಕು ಒಟ್ಟಿನಲ್ಲಿ. ಎಲ್ರು ಬೇಕು ಒಟ್ಟಿನಲ್ಲಿ. ಜಾಸ್ತಿ ಯಾರು ಫನ್ ಮಾಡ್ತಾರೆ? ಎಲ್ರು ಎಲ್ಲ ಈಕ್ವಲ್ ಎನರ್ಜಿ ಇದೆ. ವಿಚಿತ್ರ ಅಂದ್ರೆ ವಿಚಿತ್ರ ಕ್ಯಾರೆಕ್ಟರ್ಗಳು ಒಂದೊಂದು. ಅಲ್ಲಿ ಹಿಂಗೆ ಅಂತ ಹೇಳಿದ್ರೆ ಒಬ್ಬ ಫನ್ ಮಾಡಿದ್ರೆ ಎಲ್ಲಾರು ನೋಡ್ತಾ ಇರ್ತಾರೆ, ಇಲ್ಲ ಹಂಗಲ್ಲ ಎಲ್ಲಾರು ಮಾಡ್ತಾ ಇರ್ತೀವಿ. ಅವ್ರು ಈ ಸಿನಿಮಾದಲ್ಲಿ ನೋಡೋದು ಅಂತ ಯಾರು ನೋಡೋದು ಅಂತ ಹೇಳಿದ್ರೆ ನಮ್ದು ಹೆಂಗೆ ಅಂದ್ರೆ ನಾನ್ ಮಾತಾಡ್ತಾ ಇದ್ರೆ ಇವ್ನು ಓವರ್ಲ್ಯಾಪ್ ಆತರ ಮಾಡಲ್ಲ, ಸಿನಿಮಾದಲ್ಲಿ ಆತರ ಮಾಡಕ್ಕಲ್ಲ. ಸಿನಿಮಾದಲ್ಲಿ ಮಾಡಕ್ಕಾಗಲ್ಲ, ಸಿನಿಮಾದಲ್ಲಿ ಸ್ಪೇಸ್ ಇರುತ್ತಲ್ಲ, ಎಲ್ಲಾರು ಒಬ್ರಿಗಿಂತ ಒಬ್ರು ಕ್ಯಾರೆಕ್ಟರ್ಗಳು ಹಂಗೆ ಇದೆ. ನೀವು ಬಂದ್ರೆ ಫುಲ್ ಪ್ಯಾಕೇಜ್. ಹೌದು, ಫುಲ್ ಎಂಟರ್ಟೈನ್ಮೆಂಟ್, ಏನಕ್ಕೂ ಕಾಂಪ್ರಮೈಸ್ ಇಲ್ಲ. ಯಾವ್ದೇ ಕಾರಣಕ್ಕೆ ಆಗಲ್ಲ ಮೇಡಮ್, ಯಾವೆಲ್ಲ ಇಲ್ಲ ಕಾಂಪ್ರಮೈಸ್ ಇಲ್ಲ. ಕಾಂಪ್ರಮೈಸ್ ಆಗಿರೋ ಇಷ್ಟೊಂದು ಮದುವೆ ಆಗಿರೋದು ನನಗೂ ಆಗಿಲ್ಲ ಮೇಡಮ್. ಎಲ್ಲ ಸಿಂಗಲ್ಸ್, 2 ಜನ ಮದುವೆ ಆಗಿದ್ದಾರೆ ನಮ್ಮ ಟೀಮಲ್ಲಿ. ಅದ್ರಲ್ಲಿ ಇಬ್ಬರೇ ಮದುವೆ ಆಗಿರೋದು. ಅವ್ನು ಇವಾಗ ಮದುವೆ ಆಗ್ತೀರಿ ನಾವ, ಮದುವೆ ಆಗಿರೋದು ಜೂನ್ 28ಕ್ಕೆ. ಓಕೆ ಸರಿ ಸರ್, ನೀವೊಂದು ಕ್ವಶನ್ ಲಾಸ್ಟ್ ತಗೊಂಡು. ಟೀಮ್ ನಲ್ಲಿ ಏನಿದು ಯಾರು ಏನಿದೆ ಕ್ವಶನ್ ಒಂದ್ಸರಿ? ಯಾರು ಯಾರು ಸಕ್ಕ ಡ್ರಾಮಾ ಮಾಡು? ನಮ್ಮ ಹೇಮಂತ್ ಗೌಡ. ಹೌದಾ? ಬೋಲ್ ಮಂಡೆ. ಹೆಂಗೆ ಅಂತ ಹೇಳಿದ್ರೆ ಡ್ರಾಮಾ ಕಿಂಗ್ ಅಂತ ಹೇಳಿದ್ರೆ ಅವನು ಡ್ರಾಮಾ ಮಾಡ್ತಾನೆ, ಅದೇ ಡ್ರಾಮಾ ಅದೇ ಡ್ರಾಮಾ. ಆಕ್ಚುಲಿ ಎಲ್ಲರೂ ಹೇಳೋರು ಹೇಗೋ ಸಾರ್ ಏನ್ ಸರ್ ಆಡ್ಬಿಡ್ತಾನೆ ಸರ್ ವಾವು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಯಾಕೆ ಸರ್ ಎಲ್ಲರೂ ಅವನೇ ನೋಡೋದಕ್ಕೆ ಎಲ್ಲ ಅವನೇ ಕಿರ್ಚಾಡ್ತಾರೆ ಸರ್. ಡ್ರಾಮಾ ಕಿಂಗ್ ಅವರು ಅವನೇ, 100% ಅವನೇ. ಓಕೆ ಸರ್, ಕೊನೆಯದಾಗಿ ಜುಲೈ 10th ಸಿನಿಮಾ ಬರ್ತಿದೆ. ನಮ್ಮ ವೀಕ್ಷಕರನ್ನ ನಮ್ಮ ಚಾನೆಲ್ ಮುಖಾಂತರ ಕರಿಬೋದು ನೀವು ಥಿಯೇಟರ್ಗೆ. ಎಲ್ಲ ಖಡಕ್ ಸಿನಿಮಾ ವೀಕ್ಷಕರಿಗೆ ನಮ್ಮ ಬಾಯ್ಸ್ ನವರ್ ಚಿತ್ರ ತಂಡ ಕಡೆಯಿಂದ ಮಾಡ್ಕೊಳ್ಳೋ ಒಂದು ವಿನಂತಿ ಏನಂದ್ರೆ, ಇದೇ ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನವರ್ ಕಾಂಪ್ರಮೈಸ್ ಸಿನಿಮಾ ನಿಮ್ಮ ಹತ್ರದ ಎಲ್ಲಾ ಚಿತ್ರಮಂದಿರಗಳಿಗೂ ಬರ್ತಾ ಇದೆ. ಎಲ್ರೂ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ನೀವು ಖಡಕ್ಕಾಗಿ ಒಂದು ಮಾತು ಹೇಳ್ಬೇಕು ಅಂದ್ರೆ, ಖಡಕ್ಕಾಗಿದೆ ಸಿನಿಮಾ, ಖಡಕ್ಕಾಗಿ ನೀವು ಬನ್ನಿ, ಖಡಕ್ಕಾಗಿ ನಾವು ಎಂಟರ್ಟೈನ್ಮೆಂಟ್ ಕೊಡಕ್ಕೆ ರೆಡಿ ಆಗಿದೀವಿ. ಜುಲೈ 10ಕ್ಕೆ ಮಿಸ್ ಮಾಡದೆ ಥಿಯೇಟರ್ಗೆ ಬನ್ನಿ, ಥಿಯೇಟರ್ ಮೀಟ್ ಆಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು.